ಹೆಸರು ಹೇಳ್ತಾ ಇಲ್ಲ, ಟಾಂಟ್ ಕೊಡೋದು ಮಾತ್ರ ನಿಲ್ತಾ ಇಲ್ಲ. ಈ ಕಡೆ ದರ್ಶನ್ ಫ್ಯಾನ್ಸ್ ಒಂದು ಕಡೆ, ಕಿಚ್ಚ ಸುದೀಪ್ ಫ್ಯಾನ್ಸ್ ಒಂದು ಕಡೆ ಇದ್ದಾರಿಲ್ಲಿ. ಯಾರು ದರ್ಶನ್ ಫ್ಯಾನ್ಸ್ ಈ ಥರ ಮಾಡಿದ್ರು ಅಂತ ಇವ್ರು ಹೇಳಲ್ಲ, ಇಲ್ಲ ಸುದೀಪ್ ಫ್ಯಾನ್ಸ್ ಈ ಥರ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾ ಇಲ್ಲ. ಆದರೆ ಯಾರು ಬಾಣ ಹೂಡಿ, ಬಿಲ್ಲಿಗೆ ಬಾಣ ಹೂಡಿ ಬಿಡ್ತಾ ಇದ್ದಾರೋ ಆ ಬಾಣ ಯಾರಿಗೆ ನಾಟ್ತಾ ಇದೆ ಅವ್ರಿಗೆ ನಾಟ್ತಾ ಇದೆ. ಇದೇನು ದೊಡ್ಡ ರಹಸ್ಯವಾಗಿ ಉಳಿದಿಲ್ಲ. ಇದು ನಮ್ಗೆ ಯಾರಿಗೂ ಅರ್ಥ ಆಗ್ತಾನೇ ಇಲ್ಲ. ಯಾರಿಗೋ ಹೇಳ್ಕೊಂಬಿಟ್ರಂತೆ ಅಂತ ಹೇಳಿಬಿಟ್ರೆ ತುಂಬ ಹಾಸ್ಯಾಸ್ಪದ ಆಗಿಬಿಡುತ್ತದೆ. ಅಷ್ಟು ಗೊತ್ತಿಲ್ಲದಿರ್ತಕ್ಕಂಥ ದಡ್ರೆ ಯಾರೂ ಇಲ್ಲ ಇಲ್ಲಿ. ನೇಮ್ ತೆಗೆದುಕೊಳ್ತಾ ಇಲ್ಲ ಎನ್ನುವುದು ಕಾನೂನು ಪ್ರಕಾರ ಹೋದರೆ ನನ್ನ ಹೆಸರು ಹೇಳಿಲ್ಲ, ನಾನು ಯಾರಿಗೋ ಹೇಳಿದೆ, ಅವರೇ ಹೆಗಲು ಮುಟ್ಟು ನೋಡ್ಕೊಳ್ತಾ ಇದ್ದಾರೆ ಹೇಳಬಹುದು. ಆದರೆ ಚಿತ್ರರಂಗದ ಮಟ್ಟಿಗೆ ಕನ್ನಡ ಚಿತ್ರರಂಗದ ಮಟ್ಟಿಗೆ 6 ಅಡಿಗಿಂತ ಎತ್ತರಕ್ಕೆ ಇರತಕ್ಕಂತಹ ಇಬ್ಬರು ಮದಗಜಗಳ ಫ್ಯಾನ್ಸ್ಗಳ ನಡುವೆ, ನನ್ನ ಮದಗಜಗಳ ನಡುವೆ ಅಂತ ನಾನು ಹೊರಡುಪಡಿಸಿ ತಪ್ಪಾಗ್ಬಿಡುತ್ತದು, ಅವರ ಅಭಿಮಾನಿಗಳ ನಡುವೆ ಒಂದು ಸಮರ ಅಂತೂ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಈ ಸಮರ ಎಷ್ಟು ಅವಶ್ಯಕತೆ ನಮಗಿತ್ತು? ಅಭಿಮಾನ ಬೇರೆ, ಅಭಿಮಾನದ ಹೆಸರಲ್ಲಿ ನಾನು ಇವ್ರನ್ನ ಅಭಿಮಾನಿಸ್ತಾ ಇದ್ದೀನಿ, ಇವರದು ನನಗಿಷ್ಟ ಅಂತ ಹೇಳಿಕೊಳ್ಳೋ ಭರದಲ್ಲಿ ಇನ್ನೊಬ್ಬರನ್ನು ದ್ವೇಷ ಮಾಡೋದಿದೆಯಲ್ಲ, ಅದಕ್ಕೆ ಅಭಿಮಾನ ಅಂತ ಕರೆಯಲ್ಲ. ಅದು ನಂದೇನೋ ದ್ವೇಷ ತೀರಿಸ್ಕೊಳ್ಳೋ ಹೆಸರಲ್ಲಿ ಆ ದ್ವೇಷ ಡೈರೆಕ್ಟ್ ತೀರಿಸ್ಕೊಳ್ಳೋಕ್ಕಾಗಲ್ಲ. ಈ ಪಡೇನೋ ಗುಂಪು ಜೊತೆನೋ ಸೇರ್ಕೊಂಡು ನಾನು ತೀರಿಸ್ಕೊಳ್ತೀನಿ ಅನ್ನೋದಿದೆಯಲ್ಲ, ಅದು ರಾಂಗ್ ಆಗುತ್ತೆ ಕಾನೂನು ಪ್ರಕಾರ ಕೂಡ. ನೋಡಿ, ಇದೇ ರಮ್ಯಾ ಅವರ ವಿಚಾರದಲ್ಲಿಯೂ ಕೂಡ ಒಂದಷ್ಟು ಜನ ಕೆಟ್ಟ ಕೊಳಕ ಕಮೆಂಟ್ ಹಾಕ್ತಾನೇ ಇದ್ದರು. ರಮ್ಯಾ ಅದಕ್ಕೊಂದು ಮಾತು ಹೇಳ್ತಾ ಇದ್ರು, ಅವತ್ತಿಗೂ ನಾವು ಈ ನ್ಯೂಸನ್ನು ನಾವು ಹೇಳಿದ್ದೀವಿ. ಏನಂದರೆ, ಟೀಕೆಗಳು ನನಗೆ ಬೇಸರ ತರಿಸಲ್ಲ. ಯಾರಾದರೂ ನನಗೆ ಈ ವಿಚಾರಕ್ಕೆ ಸಂಬಂಧ ಮಾಡಿ ಸರಿ ಇಲ್ಲ, ಇದು ತಪ್ಪು ಅಂತ ಹೇಳಿದ್ರು ಅಂತ ಅದು ತಲೆ ಕೆಡಿಸ್ಕೊಳ್ಳಲ್ಲ ನಾನು. ಆದರೆ ಸಭ್ಯ ಭಾಷೆ ಇರಲಿ ಅಂತ ನೀವೇ ಯೋಚನೆ ಮಾಡಿ ನೋಡಿ. ಸೋಷಿಯಲ್ ಮೀಡಿಯಾದ ಈ ಅಕೌಂಟ್ಗಳಿದೆಯಲ್ಲ, ಎಷ್ಟೋ ಜನ ಈ ಥರ ಸಭ್ಯ ಕಮೆಂಟ್ ಹಾಕ್ತಕ್ಕಂಥವ್ರು ಅವ್ರ ಹೆಸರೇ ಹಾಕಿರಲ್ಲ. ನಾಳೆಯಿಂದ ಒಂದು ರೂಲ್ ಬರಲಿ, ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಹೆಸರಿನೊಂದಿಗೆ ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ಒಂದು ಪ್ಯಾನ್ ಕಾರ್ಡ್, ಜೊತೆಗೆ ನಿಮ್ಮದೊಂದು ಫೋನ್ ನಂಬರ್, ನಿಮ್ಮ ವಿಳಾಸ, ಅದನ್ನು ಹಾಕಿದ್ರೆ ಮಾತ್ರ ನಿಮ್ಮ ಅಕೌಂಟ್ ಇರುತ್ತೆ. ನಾಳೆಯಿಂದ ರೂಲ್ ಬಂದುಬಿಡಲಿ. ಇನ್ನೊಂದೇನಂತ ಹೇಳಿದ್ರೆ, ಯಾವ ವ್ಯಕ್ತಿ ನಿಮ್ಮ ಎದುರುಗಡೆ ಬಂದು ನಿಂತಾಗ ನೀವು ಯಾವ ಭಾಷೆಯಲ್ಲಿ ಕೇಳಿ ಅದನ್ನು ಅರಗಿಸಿಕೊಳ್ಳಬಲ್ಲಿರೋ, ಸುದೀಪ್ ನಿಮ್ಮ ಎದುರುಗಡೆ ಇದ್ದಾರೆ ರೀ, ದರ್ಶನ್ ನಿಮ್ಮ ಎದುರುಗಡೆ ಇದ್ದಾರೆ, 1 to 1 ನನ್ನ ಎದುರುಗಡೆ ಸುದೀಪ್ ಮಾತ್ರ ಇರೋದು, ನನ್ನ ಎದುರುಗಡೆ ದರ್ಶನ್ ಮಾತ್ರ ಇರೋದು, ನನ್ನ ಎದುರುಗಡೆ ವಿಜಯಲಕ್ಷ್ಮಿ ಅವರು ಮಾತ್ರ ಇರೋದು, ನನ್ನ ಎದುರುಗಡೆ ರಮ್ಯಾ ಅವರು ಮಾತ್ರ ಇರೋದು. ನಾನು ಆಸ್ ಎ ಪರ್ಸನ್ ನಿಂತ್ಕೊಂಡು ಈ ಭಾಷೆ ನಾನು ಅವರೊಂದಿಗೆ ವ್ಯವಹರಿಸಬಲ್ಲೆ, ಮಾತನಾಡಬಲ್ಲೆ, ಅವರನ್ನು ಪ್ರಶ್ನಿಸಬಲ್ಲೆ ಅಂತ ಏನಿರುತ್ತೋ ಆ ಭಾಷೆಯನ್ನು ಮಾತ್ರ ದ ಸೋಕಾಲ್ಡ್ ಸೋಷಿಯಲ್ ಮೀಡಿಯಾಗಳಲ್ಲಿ ಬಳಸಿ. ಸುದೀಪ್ ಎದುರುಗಡೆ ನಿಂತ್ಕೊಂಡು ಹೇಳ್ತೀರಾ, ದರ್ಶನ್ ಎದುರುಗಡೆ ನಿಂತ್ಕೊಂಡು ಮಾತಾಡ್ತೀರಾ ನೀವು? ವಿಜಯಲಕ್ಷ್ಮಿ ಮೇಡಮ್ ಎದುರುಗಡೆ ಬಂದು ನಿಂತ್ಕೊಂಡ್ರೆ, ಇವತ್ತು ಕೊಟ್ಟಿದ್ದಾರಲ್ಲ ಕಂಪ್ಲೇಂಟ್, ಅವರು ವಿಜಯಲಕ್ಷ್ಮಿ ಮೇಡಮ್ಮು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಅದನ್ನು ನೀವು ಹಾಕಬಲ್ಲಿರಾ? ಕೋಣನೆರಡುಂ ಹೋರೆ ಗಿಡುವಿಂಗೆ ಮಿತ್ತು. 2 ಬಲಾಢ್ಯ ಕೋಣಗಳು ಜಗಳ ಆಡಿಬಿಟ್ರೆ ಗಿಡುವಿಂಗೆ ಮಿತ್ತು. ಕೆಳಗಡೆ ಸಣ್ಣ ಪುಟ್ಟ ಗಿಡ ಇರ್ತಾವಲ್ರಿ, ಅವೇ ಹಾಳಾಗೋದು. 2 ಕೋಣ ಸ್ವಲ್ಪ ಗುದ್ದಾಡ್ತವೆ, ಆಮೇಲೆ ವಾಪಸ್ ಹೊಟ್ಟೋಗ್ಬಿಡ್ತಾವೆ. ಅವುಗಳ ಪಾಡ್ಗೆ ಅವುಗಳಿಗೆ ಈ ಕೋಣಕ್ಕೂ ಏನೂ ಆಗಲ್ಲ, ಆ ಕೋಣಕ್ಕೂ ಏನೂ ಆಗಲ್ಲ, ಹಾಳಾಗೋದು ಗಿಡ ಅಂತ. ಇಬ್ಬರು ದೊಡ್ಡ ನಟರಿದ್ದಾರೆ. ಅವರು ಜಗಳ ಆಡ್ಕೋತಾರೋ, ಒಟ್ಟಿಗೆ ಇದ್ದಾರೋ, ಒಬ್ರಿಗೊಬ್ರು ಚೆನ್ನಾಗೇ ಇದ್ದಾರೋ, ವಿಶ್ ಮಾಡ್ಕೊಳ್ತಾರೋ ಗೊತ್ತಿಲ್ಲ. ಸುದೀಪ್ ಫ್ಯಾನ್ ನಾನು ಎಂದ ಮಾತ್ರಕ್ಕೆ ದರ್ಶನ್ ಕಡೆಯವ್ರಿಗೆ ಬೈರಿ, ವಿಜಯಲಕ್ಷ್ಮಿ ಮೇಡಮ್ಗೆ ಬೈರಿ. ನೋ, ನಾನು ದರ್ಶನ್ ಫ್ಯಾನ್ ಆಗಿದ್ದೀನಿ, ರಮ್ಯಾ ಏನೋ ಸ್ಟೇಟ್ಮೆಂಟ್ ಹಾಕ್ಬಿಟ್ರು, ರಮ್ಯನಿಗೆ ಬಾಯಿಗೆ ಬಂದಂಗೆ ಬೈಯೋಣ, ಸೊಂಟದ ಕೆಳಗಿನ ಭಾಷೆಯಲ್ಲಿ ಮಾತಾಡೋಣ, ಸರಿನಾ? ಎದುರುಗಡೆ ರಮ್ಯಾ ಸಿಕ್ಕರೆ ಮಾತಾಡ್ತೀರಾ ಹಾಗೆ? ಸುದೀಪ್ ಸಿಕ್ಕರೆ ಎದುರುಗಡೆ 1 to 1 ನೀವು ಸುದೀಪ್ ಇಬ್ಬರೇ ಒಂದು ಕೋಣೆಯಲ್ಲಿ ಹೇಳ್ಬಿಡ್ತೀರಾ? ಇದನ್ನು ಹೇಳಿ ಅರಗಿಸ್ಕೊಂಡ್ಬಿಡ್ತೀರಾ? ಒಂದು ಆಧಾರ್ ಕಾರ್ಡ್ ಹಾಕಿ ನೋಡೋಣ. ಈ ಕಮೆಂಟ್ಗಳ ಪಕ್ಕದಲ್ಲಿ ಒಂದು ಆಧಾರ್ ಕಾರ್ಡ್ ಹಾಕಿ ನೋಡೋಣ. ಒಂದೇ ಒಂದು ಆಧಾರ್ ಕಾರ್ಡ್, ನಿಮ್ಮನೆ ಅಡ್ರೆಸ್, ನಿಮ್ಮನೆ ಫೋನ್ ನಂಬರು ಹಾಕ್ಬಿಟ್ಟು ನಿಮ್ಮ ರಿಯಲ್ ಹೆಸರು ಹೇಳ್ಬಿಟ್ಟು ಅಕೌಂಟ್ ಕ್ರಿಯೇಟ್ ಮಾಡಿಬಿಟ್ಟು ಒಂದು ಕಮೆಂಟ್ ಹಾಕಿ. ಕಮೆಂಟ್ ತಪ್ಪಲ್ಲ, ಕಮೆಂಟಲ್ಲಿ ಬಳಸ್ತಕ್ಕಂಥ ಭಾಷೆ ತಪ್ಪು ಅಂತ ಹೇಳಿ ನೊಂದವರು ದೂರು ಕೊಡೋಕ್ಕೆ ಶುರು ಮಾಡಿದ್ದಾರೆ. ಇದರ ಇವತ್ತು ವಿಜಯಲಕ್ಷ್ಮಿ ಅವರು ಹೇಳ್ತಾ ಇದ್ದಾರೆ, ಟು ಆಲ್ ದಿ ಕ್ಲಾಸ್ ಫ್ಯಾನ್ಸ್ ಔಟ್ ದೇರ್, ಥ್ಯಾಂಕ್ಸ್ ಫಾರ್ ಶೋಕೇಸಿಂಗ್ ಯುವರ್ ಸ್ಟ್ಯಾಂಡರ್ಡ್ಸ್ ಸೋ ಪಬ್ಲಿಕಲಿ. For your information, police complaints have been filed against these accounts. Harassment doesn't pass as fandom anymore, period. Special applause to the classy girls using cheap language and to the classy men who seem to have fallen straight from the sky, bypassing mothers' manners and basic decency altogether. No explanation needed. I am not one to stay silent and normalize this. If this is your idea of a normal day, God bless you for today and the days ahead. This isn't just about me. It's a reminder every woman deserves respect. ಒಂದು ಮಹಿಳೆ, ಒಂದು
ಗೌರವಕ್ಕೆ ಅರ್ಹಳಿದ್ದಾಳೆ. ಯಾರ್ಯಾರು ಇನ್ನು ಮುಂದೆ ನೋಡೋದು ಹೋಗ್ಬಿಡುತ್ತೆ, ಇದು ಒಂದು ನಾರ್ಮಲ್ ದಿನದ ಥರ ಮುಗಿದು ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ರೆ ಸುಳ್ಳು. ಯಾರು ಇಲ್ಲಿ ಅನೇಕರು ಕ್ಲಾಸಿ ಫ್ಯಾನ್ಸ್ ಇದ್ದಾರಲ್ಲ, ಸ್ಟ್ರೈಟ್ ಅವೇ ದೇವಲೋಕದಿಂದ ಆಕಾಶದಿಂದ ಬಿದ್ದುಬಿಟ್ಟಿದ್ದಾರೆ, ಅಮ್ಮನ ಹೊಟ್ಟೆಲೇ ಹುಟ್ಟಿಲ್ಲ ಅವರು. ಅಂಥ ಎಲ್ಲ ಕ್ಲಾಸಿ ವಿಮೆನ್ಗೆ ಕ್ಲಾಸಿ ಮೆನ್ಗೆ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ, ಇದು ಇನ್ನು ಮುಂದೆ ನಡೆಯಲ್ಲ ಅಂತ. ಸೇಮ್ ವಿತ್ ರಮ್ಯಾ, ಸೇಮ್ ವಿತ್ ವಿಜಯಲಕ್ಷ್ಮಿ ಅವರು. ಎಲ್ಲಿವರೆಗೂ ಸೆಕ್ಷನ್ಗಳು ನೋಡಬೇಕು ಇವತ್ತು ನಿಮಗೆ. ಈ ಸೆಕ್ಷನ್ ಹಾಕಿ ಇವರಿಷ್ಟು ಬಂಡಲ್ ಕೊಟ್ಟಿದ್ದಾರೆ, 150ಕ್ಕಿಂತ ಹೆಚ್ಚಿನ ಜನರುಗಳ ಮೇಲೆ ಕಂಪ್ಲೇಂಟ್ ಇದೆ ಅವ್ರದ್ದು ಅಪ್ರಾಕ್ಸಿಮೇಟ್ಲಿ. ಆ ಬಂಡಲ್ ಒಬ್ಬೊಬ್ಬರನ್ನ ಅಕೌಂಟು ತೆಗೆದು ಕೂರಿಸ್ಕೋತಾರಲ್ಲ, ಮತ್ತು ಅದೇ ಕತೆ ಪರಪ್ನಗ್ರಹಾರದ ಮುಂದೆ ಅವ್ನಿಗೆ ಓದಕ್ಕೆ ಬರಲ್ಲ, ಅನಕ್ಷರಸ್ಥ, ಅವನು ಬರೆಯೋಕ್ಕೆ ಬರಲ್ಲ, ದಿನಸಿ ಚೀಟಿ ಓದಕ್ಕೆ ಬರಲ್ಲ. ರಮ್ಯನ್ ಫ್ಯಾನ್ಸ್ ಕತೆ ಇತ್ತಲ್ಲ ಅಲ್ಲಿ, ರಮ್ಯಾ ಮೇಡಮ್ ಮೇಲೆ ಹಾಕಿದ್ದಾಗ ಎಲ್ಲ ಜೈಲಿಗೆ ಹೋಗಿದ್ದಾರಲ್ಲ, ಎಲ್ಲರ ಪೋಷಕರದ್ದು ಇದೇ ಕತೆ. ಅವನಿಗೆ ಹೆಸರು ಹೇಳೋಕ್ಕೆ ಬರಲ್ಲ, ಹೆಸರು ಬರೆಯೋಕ್ಕೆ ಬರಲ್ಲ, ದಿನಸಿ ಹೇಳಿದ್ರೆ ಬರ್ಕೊಳಕ್ಕೆ ಬರಲ್ಲ, ಕತೆಗಳಿದು. ಬೇಲ್ ಇಲ್ಲದೆ ಇದ್ದಾರೆ ರೀ ಒಳಗಡೆ ಪರಪ್ನಗ್ರಹಾರದಲ್ಲಿ. ದರ್ಶನ್ ಫ್ಯಾನ್ಸಾ, ಸುದೀಪ್ ಫ್ಯಾನ್ಸಾ, ಯಾರು ಫ್ಯಾನ್ಸ್ ಆದರೂ ಆಗಿ ಅಭಿಮಾನ ಇರಲಿ, ಅಂಧಾಭಿಮಾನ ಒಳ್ಳೆಯದಲ್ಲ, ದ್ವೇಷ ಒಳ್ಳೆಯದಲ್ಲ ಅಂತೇಳಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೆ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ದಿಲೀಪ್ ಕುಮಾರ್ ಎಸ್ ಹೈಕೋರ್ಟ್ನ ವಕೀಲರು. ಸ್ವಾಗತ ದಿಲೀಪ್ ಅವರೇ ಈ ಡಿಬೇಟ್ಗೆ. ಇನ್ನೊಂದು ಕಡೆ ನಮ್ಮನ್ನ ಪಡೀಂದ್ರ ಜಾಯ್ನ್ ಆಗ್ತಾ ಇದ್ದಾರೆ, ಸೈಬರ್ ತಜ್ಞರು. ಸ್ವಾಗತ ಪಡೀಂದ್ರ ಅವರೇ ಈ ಒಂದು ಡಿಬೇಟ್ಗೆ ತಮಗೆ. ಇನ್ನೊಂದು ಕಡೆ ಲೋಕೇಶ್ವರ್ ಸರ್ ಇದ್ದಾರೆ, ನಿವೃತ್ತ ಪೊಲೀಸ್ ಇದ್ದಾರೆ ನಮ್ಮ ಜೊತೆಗೆ. ಸ್ವಾಗತ ಲೋಕೇಶ್ವರ್ ಸರ್ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ನಾನು ಪಡೀಂದ್ರ ಅವ್ರು ಕೇಳಿಬಿಡ್ತೀನಿ ಮೊದಲಿಗೆ. ಪಡೀಂದ್ರ ಅವರೇ, ಈ ಸೋಷಿಯಲ್ ಮೀಡಿಯಾ ಹೇಗೆ ಅಂತ ಹೇಳಿದ್ರೆ ಟೀಕೆಗಳು, ಈಗ ನಾವು ಯಾವುದೋ ಒಂದು ಶೋ ಮಾಡ್ತೀವಿ, ನಮಗೂ ಇದೇ ಕಥೆ, ನಾವು ದೂರವರೆಗೂ ಹೋಗಿಲ್ಲ ಅಷ್ಟೇ, ನಮ್ಮನ್ನೇನು ಬಿಡಲ್ಲ. ಕಮೆಂಟ್ ಮಾಡಬೇಡಿ ನಾನು ಹೇಳಲ್ಲ, ಟೀಕೆ ಮಾಡಬೇಡಿ ನಾನು ಹೇಳಲ್ಲ, ನೋ, ನಾನು ಯಾರೂ ಅಲ್ಲ, ನೀವು ಟೀಕೆ ಮಾಡಬೇಡಿ, ಕಮೆಂಟ್ ಮಾಡಬೇಡಿ, ನನಗೇನು ಹೇಳಲೇಬೇಡಿ, ನಾನು ಅತೀತ, ನಾನು ಎಲ್ಲರಿಂದ ಅತೀತ ಇದ್ದೀನಿ, ಮೇಲ್ಗಡೆ ಇದ್ದೀನಿ, ನೋ 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 ನೋ. ನನಗೇನೇ ಟೀಕೆ ಇದ್ದರೂ ಸಭ್ಯ ಭಾಷೆಯಲ್ಲಿ ನಿಮ್ಮ ಭಾಷೆ ಇರಲಿ, ಏನು ಬೇಕಾದ್ರೂ ಟೀಕೆ ಮಾಡಿ, ಪ್ರಶ್ನೆ ಇದೆಯಾ ಪ್ರಶ್ನೆ ಕೇಳಿ. ಆದರೆ ಈ ಸೋಷಿಯಲ್ ಮೀಡಿಯಾ ಇದೆಯಲ್ಲ, ಒಂಥರ ಈ ಮುಖವಾಡ ಹಾಕ್ಕೊಂಡು ವಾರ್ ಮಾಡ್ದಂಗೆ, ಯಾವುದೋ ಹೆಸರು, ಯಾವುದೋ ಅಕೌಂಟು, ಕೆಟ್ಟ ಹಾಕೊಳಕ್ಕೆ ಆ ಭಾಷೆಯಲ್ಲಿ ವಿಜಯಲಕ್ಷ್ಮಿ ಅವ್ರಿಗೆ ಮೆಸೇಜ್, ಅದೆಲ್ಲ ಓದೋಕ್ಕಾಗಲ್ಲ ರೀ. ಸೇಮ್ ವಿತ್ ರಮ್ಯಾ ಅವ್ರು ಕಳಿಸಿದ ಮೆಸೇಜ್ದು ಇದೇ ಕಥೆನೇ. ಯಾರೂ ಸಭ್ಯರು ಆ ಒಂದು ಕಮೆಂಟ್ಗಳನ್ನು ಓದೋಕ್ಕೆ ಸಾಧ್ಯನೇ ಇಲ್ಲ. ಸುದೀಪ್ ಫ್ಯಾನ್ಸ್ ಮಾಡಿದ್ರು ಇದೇ ಕಥೆನೇ, ರಮ್ಯಾ ಫ್ಯಾನ್ಸ್ ಮಾಡಿದ್ರು ಇದೇ ಕಥೆನೇ, ದರ್ಶನ್ ಫ್ಯಾನ್ಸ್ ಮಾಡಿದ್ರು ಇದೇ ಕಥೆನೇ. ಇದು ಆಗಬಾರ್ದು ಅಂತ. ಸುದೀಪ್ ನೀವು ಲೈಕ್ ಮಾಡ್ತೀರಾ, ಲೈಕ್ ಮಾಡ್ಕೊಳ್ಳಿ. ದರ್ಶನ್ ನಿಮ್ಮ ಕಂಡ್ರೆ ಇಷ್ಟ ಇದ್ದಾನಾ, ಇಷ್ಟಪಟ್ಕೊಳ್ಳಿ, ಇಷ್ಟ ಇದ್ದಾರಾ, ಇಷ್ಟಪಟ್ಕೊಳ್ಳಿ ನೀವು. ಅದರ ಅರ್ಥದಲ್ಲಿ ಇನ್ನೊಬ್ಬರನ್ನ ದ್ವೇಷದಲ್ಲೇ ನಿಮ್ಮ ಅಭಿಮಾನ ತೋರಿಸ್ತೀವಿ ಅಂತ ಹೊರಡ್ತಿರಲ್ಲ, ಅದು ಈ ಥರ ಕಮೆಂಟ್ಗಳ ಮೂಲಕ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ನೀವು ಕಟಕಟಲ್ಲಿ ನಿಲ್ಲಬೇಕಾಗುತ್ತೆ ಅಂತ ನನ್ನ ಪಾಯಿಂಟ್. ಪಡೀಂದ್ರ ಅವರೇ, ಇದಕ್ಕೇನು ಸೊಲ್ಯೂಷನ್ ಇದಕ್ಕೆಲ್ಲ ಅಂತ? ಸರ್, ಇದು ಈ ತರ ಆಗ್ತಿರೋದು ಬಹುಶಃ ಇದು ಮೊದಲೇನಲ್ಲ. ಸೊ ಇಟ್ ಹ್ಯಾಸ್ ಬೀನ್ ಅ ವೆರಿ ಲಾಂಗ್ ಲಾಸ್ಟಿಂಗ್ ಟ್ರೆಂಡ್. ಇದು ಪೊಲಿಟಿಕಲ್ ಇಶ್ಯೂಗಳಲ್ಲೂ ಇದೇ ರೀತಿ ಆಗತ್ತೆ, ಅಥವಾ ಸಿನಿಮಾ ರಂಗ ಅಂತ ಬಂದಾಗ ಕೂಡ ಅದೇ ರೀತಿ ಆಗ್ತಿರೋದು ನಾವು ಇವಾಗ ನೋಡ್ತಾ ಇದೀವಿ ಇವಾಗ. ಹಾವೆವರ್ ಇತ್ತೀಚೆಗೆ ನೀವು ಕೂಡ ನಮ್ಮ ವಿಧಾನಸಭಾದಲ್ಲಿ ಒಂದು ಬಿಲ್ ತಗೊಂಡ್ಬರ್ಬೇಕು ಅಂತ ಒಂದು ಟೇಬಲ್ ಮಾಡಿದ್ದಾರೆ. ಅದು 2 ಕಡೆ ಇವಾಗ ಪಾಸ್ ಆಗಿದೆ, ಅದು ಗವರ್ನರ್ ಸಿಗ್ನೇಚರ್ಗೋಸ್ಕರ ಪೆಂಡಿಂಗ್ ಇದೆ. ಅದು ದಟ್ ಈಸ್ ನಥಿಂಗ್ ಬಟ್ ದ ಕರ್ನಾಟಕ ಹೇಟ್ ಸ್ಪೀಚ್ ಅಂಡ್ ಹೇಟ್ ಕ್ರೈಮ್ ಪ್ರಿವೆನ್ಷನ್ ಬಿಲ್ ಅನ್ಬಿಡು ಅಂತ. ಬಹುಶಃ ಈ ತರ ಸ್ಪೆಸಿಫಿಕ್ ಸಿಚುಯೇಷನ್ ಗಳಿಗೇನೆ ಆ ತರ ಒಂದು ಲಾ ತಗೊಂಬಂದಾಗೆ ಅದರಲ್ಲಿ ಕ್ಲಾಸ್ ಗಳು ಮೆನ್ಷನ್ ಆಗಿದೆ. ಸೊ ಈವನ್ ಅದರ್ವೈಸ್ ಈ ಲಾ ಇಲ್ಲ ಅಂದ್ರೂ ಕೂಡ ಈ ಆಲ್ ದಿಸ್ ಥಿಂಗ್ಸ್, ಹೇಟ್ ಸ್ಪೀಚ್ ಇರ್ಬೋದು, ಅಥವಾ ಪ್ರೊವೋಕಿಂಗ್ ಪೀಪಲ್ ಆನ್ಲೈನ್ ಇರ್ಬೋದು, ಅಥವಾ ಇನ್ನೊಬ್ಬರ ಬಗ್ಗೆ ಹೇಟ್ರೆಡ್ನೆಸ್ ತೋರಿಸ್ಕೊಂಡು ಬರೆಯುವಂತ ಕಾಮೆಂಟ್ ಗಳಾಗಿರ್ಬೋದು, ಇದೆಲ್ಲ ಕೂಡ ಸೈಬರ್ ಕ್ರೈಮ್ ಅಲ್ಲೇ ಆಲ್ರೆಡಿ ಡಿಸ್ಕಸ್ ಆಗಿದೆ ಇದೆಲ್ಲ. ಸೊ ಹೇಟ್ ಸ್ಪೀಚ್ ನ ಬಿಲ್ ಬರ್ಬೇಕು ಅಂತ ಏನಿಲ್ಲ, ಸೈಬರ್ ಕ್ರೈಮ್ ಅಲ್ಲಿ ಇದೆ. ನಮ್ಮ ಭಾರತೀಯ BNS ಅಲ್ಲಿ ವಿಚಾರಗಳಿದೆ ಇದ್ರ ಬಗ್ಗೆ ಎಲ್ಲ ಪ್ರಾವಿಷನ್ಸ್ ಗಳು. ಸೊ ದಿಸ್ ಇಸ್ ದ ಟ್ರೆಂಡ್ ವಿಚ್ ಇಸ್ ಬಿನ್ ಗೋಯಿಂಗ್ ಆನ್ ರೈಟ್ ನೌ. ಅದಕ್ಕೆ ತಕ್ಕಂತೆ ಇವಾಗ ಲಾ ಏನ್ ಬರ್ಬೇಕಿದೆ. ಬಟ್ ವಾಟ್ ಇಸ್ ಹ್ಯಾಪನಿಂಗ್ ಆಸ್ ಎ ಟ್ರೆಂಡ್, it is not very healthy. So that is something which as a social concern ನೋಡಬೇಕಿರುತ್ತೆ ಅಷ್ಟೇನೆ. But otherwise the law is in place which is about to be enacted. ಫೈನ್. ಲೋಕೇಶ್ವರ್ ಸರ್, ಒಂದೊಂದು ಪ್ರಶ್ನೆ ಇದೆ ಸರ್ ನಂದು. ನೋಡಿ, ಇವತ್ತು ಇಲ್ಲಿ ವಿಜಯಲಕ್ಷ್ಮಿ ಅವರು ನೇರವಾಗಿ ಠಾಣೆವರೆಗೂ ನಡ್ಕೊಂಡು ಬಂದರು, ಕಮಿಷನರ್ ಕಂಡ್ರು ಅವರು ಬಂದು IT ಆ್ಯಕ್ಟು 67, 66C, BNS 351, ಸಬ್ ಕ್ಲಾಸ್ 3, 352, 75, 351, 73 ಈ ರೀತಿ ಒಂದಷ್ಟು ಸೆಕ್ಷನ್ಗಳ ಮೇಲೆ ಕೇಸ್ ಹಾಕ್ಕೊಂಡು ಹೋದರು. ಅಂದರೆ ಅಸಭ್ಯ ವರ್ತನೆ, ಲೈಂಗಿಕ ಮತ್ತು ಆನ್ಲೈನ್ ಕಿರುಕುಳ, ಅವಾಚ್ಯ ಶಬ್ದ ಬಳಕೆ, FIR ದಾಖಲು ಮಾಡ್ಕೊಂಡು ಕ್ರಮ ಆಗಲಿ ಅಂತ ಅವ್ರು ಹೇಳಿದ್ದಾರೆ. ನನ್ನ ಪಾಯಿಂಟ್ ಏನಂದರೆ, ಸರ್ ಇಂಥದ್ದು ಸೋಮೋಟಗಳು ಯಾಕಾಗಲ್ಲ? ಅನೇಕ ಸಂತ್ರಸ್ತರಿದ್ದಾರೆ ಸರ್. ರಮ್ಯಾ ಬಂದಾಗ ಆ್ಯಕ್ಷನ್ ಆಗಬಹುದು, ಈ ಕಡೆ ವಿಜಯಲಕ್ಷ್ಮಿ ಮೇಡಮ್ ಬಂದಾಗ ಆ್ಯಕ್ಷನ್ ನಡೆಯಬಹುದು. ಅನೇಕರು ಪ್ರತಿನಿತ್ಯ ಅನುಭವಿಸ್ತಾರೆ ಸರ್, ಪ್ರತಿನಿತ್ಯ. ನಾನು ಇದನ್ನು ನಿರೂಪಕರನ್ನು ಸಪ್ರೇಟ್ ಮಾಡಿ ಹೇಳ್ತಾ ಇಲ್ಲ, ನಿರೂಪಕರಿಗೂ ಇದೆ ಇದು ಈ ಕಿರುಕುಳಗಳು. ಒಂದು ಶೋ ಮಾಡಿ ನಾವು ಒಂದು ಅಪ್ಲೋಡ್ ಮಾಡ್ತೀವಿ ಸರ್, ಯೂಟ್ಯೂಬ್ಗೋ ಫೇಸ್ಬುಕ್ಕೋ ಬರುತ್ತೆ ಸರ್, ನೀವು ಕೆಳಗಡೆ ಅಬ್ಸರ್ವ್ ಮಾಡಬೇಕು. ಸಭ್ಯ ಕಮೆಂಟ್ ಕೊಟ್ಟರೆ ನಮಗೇನೂ ತಕರಾರಿಲ್ಲ ಸರ್. ಬರೀ ಪೂರ್ವಜರನ್ನ, ಅವರ ಅಪ್ಪನ ಕರೆಯೋದು, ಅಮ್ಮನ ಕರೆಯೋದು, ತಂಗಿದಿರನ್ನ ಕರೆಯೋದು, ಅಕ್ಕದಿರನ್ನ ಕರೆಯೋದು,
ಇದೇ ಕೆಲಸ ಅಲ್ಲಿ, ಬಿಟ್ಟರೆ ಸೊಂಟದ ಕೆಳಗಡೆ ಭಾಷೆಗಳು. ಇದರಿಂದ ಏನು ಪ್ರೂವ್ ಮಾಡೋಕ್ಕಾಗುತ್ತೆ? ಇದ್ಯಾಕೆ ಸೋಮೋಟೋ ಬರಲ್ಲ? ಬಂದು ದೂರು ಕೊಟ್ರೇ ಕ್ರಮಗಳು ಯಾಕೆ? ಒಂದು ಜನರಲ್ ಅಬ್ಸರ್ವೇಷನ್ಸಲ್ಲಿ ಇದು ಸಿಗಲ್ವ ಸರ್ ನಿಮ್ಗಳಿಗೆ? ನೋಡಿ, ಸಿಸ್ಟಮ್ ಅಲ್ಲಿ ನಮ್ಗೂ ಒಂದು ಲಿಮಿಟೇಷನ್ ಇದೆ. ಹ್ಞೂ ನೀವು ಒಂದು ಹಾವೋ ಚೇಳು ರಸ್ತೆಗೆ ಬಂದಾಗೆ ಹೊಡೆದಾಕೋದು ಅದನ್ನ. ಹ್ಞೂ ಎಲ್ಲಾರು ಕಲ್ಲು ಎತ್ತೆತ್ತಿ ಚೇಳು ಹಾವು ಇದಾವ ಅಂತ ಹುಡುಕಿ ಯಾರು ಹಾಕಕ್ಕೆ ಕಷ್ಟ. ಹ್ಞೂ ಅದೇ ತರನೇ ಇಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ನೂರಾರು ಜನಕ್ಕೆ ನೂರಾರು ತರದ ಕ್ರಿಟಿಸಿಸಮ್ಸ್ಗಳು, ಏನೇನೋ ಅಸಹ್ಯಗಳು ಬರ್ತಾ ಇರುತ್ತೆ. ಅದನ್ನೆಲ್ಲ ಸುವಮೋಟ ತಗೊಳಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಸೆಲೆಬ್ರಿಟಿ ಅಥವಾ ಇನ್ನೊಂದು ಡಿಫರೆನ್ಸ್ ಮಾಡೋ ಪ್ರಶ್ನೆ ಬರೋದಿಲ್ಲ. ಯಾರಿಗ್ ಮಾಡಿದ್ರು ಸುವಮೋಟ ಪ್ರಶ್ನೆ ಬರ್ತವೆ. ಆದ್ರೆ ಈ ತರದ್ದು ದಿನ ನೂರಾರು ಆಗ್ಬೇಕಾದ್ರೆ ಯಾವ ಸ್ಟೇಷನ್ ಅಲ್ಲಿ ಮಾಡಕ್ ಸಾಧ್ಯ ಇದೆ? ಯಾವ್ದು ಸಾಧ್ಯ ಇಲ್ಲ. ಯಾರ್ಗೆ ಅವ್ರಿಗೆ ಜಾಸ್ತಿ ಹರ್ಟ್ ಆಗಿದೆ ಅಂತ ರಸ್ತೆಗೆ ಬಂದು ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡ್ತಾರೋ ಅಂತವ್ರದಕ್ಕೆ ಮಾತ್ರ ನಾವು ತಗೊಳಕ್ ಅವಕಾಶ ಆಗುತ್ತೆ. ಲೋಕೇಶ್ವರ್ ಸರ್, ಏನಾಗಿದೆ ಗೊತ್ತಾ ಸರ್ ಇಲ್ಲಿ? ಲೋಕೇಶ್ವರ್ ಸರ್, ಏನಂದ್ರೆ ರಮ್ಯಾ ಥರದ ಸೆಲೆಬ್ರಿಟಿ ಬರಬೇಕು, ವಿಜಯಲಕ್ಷ್ಮಿ ಮೇಡಮ್ ಅಂತ ಸೆಲೆಬ್ರಿಟಿಗಳು ಬರಬೇಕು, ಅವ್ರು ಬಂದಾಗ ಆ್ಯಕ್ಷನ್ ಆಗ್ತವೆ. ಬೇರೆ ಎಷ್ಟೊಂದು ಜನ ಸೈಬರ್ ಕ್ರೈಮಲ್ಲಿ ದೂರು ಕೊಡ್ತಾ ಇದ್ರು ಕೂಡ ಅಷ್ಟೇ, ಹೋಗಮ್ಮ ಅದಿದ್ದಿದ್ದೆ ಅವನ ಅಕೌಂಟ್ ಬ್ಲಾಕ್ ಮಾಡಿಬಿಡಮ್ಮ, ಏನು ಮಹಾ ಆಗ್ಬಿಡುತ್ತಮ್ಮ, ಈ ಥರದ ಸಾಗ್ ಹಾಕೋ ಕೆಲಸ ನಡೀತಾ ಇದೆಯಾ ಅಂತ. ಇಲ್ಲ, ಅದು ನಿಜ. ಯು ಆರ್ ರೈಟ್. ಏನು ಕಾಲ್ಸ್ ಬರ್ತವೆ ಕೆಲವು, ಅದಕ್ಕೆ ನಾವು ಸಹ ಸಜೆಸ್ಟ್ ಮಾಡ್ತೀವಿ, ಆ ಕಾಲ್ ನ ಬ್ಲಾಕ್ ಮಾಡಿ ರಿಸೀವ್ ಮಾಡಬೇಡಿ ಅಂತೀವಿ. ರಿಪಿಟೇಷನ್ ಬೇರೆ ಕಡೆಯಿಂದ ಫೋನ್ ಮಾಡ್ತಾರೆ, ಇದೆಲ್ಲ ಅದು ನಡೀತಾ ಇರುತ್ತೆ. ಒಂದ್ ಹಂತಕ್ಕೆ ಸೊಲ್ಯೂಷನ್ಗಳು ಆ ತರದ ಕೊಡೋದು ಸಹಜವಾಗಿ ಕೊಡ್ತಾರೆ. ಬಟ್ ತೀರಾ ಮೀರಿದಾಗ ಕೇಸ್ ತಗೊಂಡಿದ್ದಾರೆ, ಇನ್ವೆಸ್ಟಿಗೇಟ್ ಆಗಿದೆ. ಸುಮಾರು ಪ್ರಕರಣಗಳನ್ನ ಅದರ್ ದ್ಯಾನ್ ಸೆಲೆಬ್ರಿಟೀಸ್ ಅರೆಸ್ಟ್ ಮಾಡಿ ಕ್ರಮ ತಗೊಂಡಿದ್ದಾರೆ. ನಿಮ್ಗೆ ನಾಲೆಡ್ಜ್ ಬಂದಿಲ್ದಲ್ಲೇ ಇರ್ಬೋದು ಅಷ್ಟೇನೆ. ಯಾವ್ದು ಬರೀ ಸೆಲೆಬ್ರಿಟಿಗೆ ತಗೊಂತಾರೆ ಅನ್ನೋದಂತ ಏನಿಲ್ಲ, ಮಾಡಿದ್ದಾರೆ. ಅದೇ ನಾಲೆಡ್ಜ್ ಬಂದಿಲ್ಲ ಅಷ್ಟೇ ನಿಮ್ಗೆ. ಸಂದರ್ಭಗಳು ದಿನ ಅದು ಇಶ್ಯೂಸೇ ಬೇರೆ ಇರ್ತವೆ, ಮತ್ತೆ ಪರ್ಸನ್ಸೇ ಬೇರೆ ಆಗ್ತಾರೆ. ಸೆಲೆಬ್ರಿಟಿ ಅಂತ ಏನಿಲ್ಲ, ಯಾರಿಗ್ ಬೇಕಾದ್ರೂ ಆಗ್ಬೋದು. ಅದು ಜಡ್ಜಸ್ಗೂ ಬರೀತಾರೆ. ನೀವು ಜಡ್ಜಸ್ ಮೇಲೆ ಮಾಡಿದ್ದಾರೆ ಕಾಮೆಂಟ್ಸ್ ನೋಡಿದಿರಲ್ಲ. ಜಡ್ಜಸ್ ಮೇಲೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈಗ ಯಾವ್ದು ತಮಿಳ್ನಾಡು ಜಡ್ಜ್ ಒಂದು ಯಾವ್ದೋ ತೀರ್ಮಾನ ಕೊಟ್ಟಿರೋದಕ್ಕೆ ಅವ್ರ ಮೇಲೆ ತಾವ್ ನೋಡಿದಿರಲ್ಲ. ಸ್ವಾಮಿನಾಥನ್, ಐ ಥಿಂಕ್ ಸ್ವಾಮಿನಾಥನ್, ಅವ್ರ ಮೇಲೆ ಅಷ್ಟೊಂದು ಕಾಮೆಂಟ್ ಮಾಡಿದ್ದಾರೆ. ಎಷ್ಟು ಕೇಸ್ ರಿಜಿಸ್ಟರ್ ಮಾಡಕ್ ಆಗುತ್ತೆ? ನೀವು ಸಾಧ್ಯನೇ ಇಲ್ಲ. ಅವರಾಗಿ ಯಾವ್ದಾರು ಒಂದು ಬಂದ್ರೆ ನಾವು ಕೇಸಸ್ ಮಾಡಿ ಇನ್ವೆಸ್ಟಿಗೇಟ್ ಮಾಡಕ್ ಆಗುತ್ತೆ. ಇಂಪಾಸಿಬಲ್ ಥಿಂಗ್ಸ್ ಪಾಸಿಬಿಲಿಟಿ ಮಾಡೋದು ಕಷ್ಟ. ಅದೆಲ್ಲ ಮಾತಾಡ್ತೀನಿ. ದಿಲೀಪ್ ಅವರೇ, ಏನೀಗ ಈ ಸೆಕ್ಷನ್ಗಳಿದೆಯಪ್ಪ ಇಲ್ಲಿ, ಅಸಭ್ಯ ವರ್ತನೆ, ಲೈಂಗಿಕ ಮತ್ತು ಆನ್ಲೈನ್ ಕಿರುಕುಳ, ಅವಾಚ್ಯ ಪದಗಳ ಬಳಕೆ, ಇದೆಲ್ಲ ಒಂದಷ್ಟು ಸೆಕ್ಷನ್ಗಳ ಮೇಲೆ ಇವತ್ತು ನಾನು ಸೆಕ್ಷನ್ಗಳಾಗಲೇ ಓದಿದೆ ಇದನ್ನ. ಸೊ ಏನು ಮಾಡೋದು ಈಗ? ಇವನ್ನೇನು ಮಾಡ್ಬೇಕೀಗ? ನೋಡಿ ಸರ್, ಅಂದ್ರೆ ಈ ಎಲ್ಲ ಸೆಕ್ಷನ್ ಹೆಂಗೆ ಇನ್ವೋಕ್ ಮಾಡಿದ್ದಾರೆ, ರಮ್ಯ ಅಂತ ಸೆಪರೇಟ್ ಮಾಡಿ ಮಾತಾಡಲ್ಲ. ಯಾರೇ ಆಗಲಿ, ಯಾರ ವಿರುದ್ಧ ಯಾರೇ ಮಾಡಿದ್ರು ಅಷ್ಟೇ. ಯಾವುದೇ ಒಂದು ಸೆಕ್ಷನ್ ಅಪ್ಲೈ ಆಗಬೇಕಾದ್ರೆ ಅವ್ರು ಏನೇನು ಕಾಮೆಂಟ್ ಮಾಡಿದ್ದಾರೆ ಆ ಪದಗಳು ಆ ಸೆಕ್ಷನ್ ಕಾಯ್ದೆ ಒಳಗಡೆ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಇವಾಗ ಪ್ರೈಮಾ ಫೇಸಿ ಈ ಥರ ಸೆಕ್ಷನ್ ನಿಮಗೆ 351 ಆಗಿರ್ಬೋದು, 352 ಆಗಿರ್ಬೋದು, 75 ಆಗಿರ್ಬೋದು, 79 ಆಗಿರ್ಬೋದು, ಇದನ್ನ ಇನ್ವೋಕ್ ಮಾಡಿದ್ದಾರೆ. ನಾನು ಈ ಸೆಕ್ಷನ್ಗಳು ಮತ್ತೆ ಅಲ್ಲಿ ಮಾಡಿರ್ತಕ್ಕಂಥ ಕಾಮೆಂಟ್ಗಳನ್ನ ನೋಡಿದಾಗ ನೀವು ಹೌದಪ್ಪ ಈ ಸೆಕ್ಷನ್ಗಳು ಅಟ್ರಾಕ್ಟ್ ಆಗುತ್ತೆ, ಯಾಕಂದರೆ ಆ ಲೆವೆಲ್ಲಿಗೆ ಕಾಮೆಂಟ್ ಮಾಡಿದ್ದಾರೆ. ನೀವು ನಮ್ಮಲ್ಲಿ ಇವಾಗ ಇತ್ತೀಚೆಗೆ ಯಾವಾಗ ಟ್ರೆಂಡ್ ಶುರುವಾಯಿತು, ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ರೀಲ್ಸ್ ಹುಚ್ಚ ಇರ್ಬೋದು, ಇವೆಲ್ಲ ಯಾವಾಗ ಶುರುವಾಯಿತು ನಿಮಗೆ ಕೋಟಿ ಅಕೌಂಟ್ಗಳಿದೆ, ಅಕೌಂಟ್ಗಳಿದೆ. ಅಂದರೆ ಕೆಲವೊಬ್ಬರು ಇಗ್ನೋರ್ ಮಾಡ್ತಾರೆ. ಅವ್ರು ಎಷ್ಟಾರು ಬೈಲಿ ಏನಾರು ಮಾಡಲಿ, ನಾನು ಅದಕ್ಕೆ ಕಾಮೆಂಟ್ ಮಾಡೋಕ್ಕೆ ಹೋದರೆ ಅದಕ್ಕೆ ಜಾಸ್ತಿ ಆಗುತ್ತೆ ಕಾಮೆಂಟು ಅಂತ ಹೇಳ್ಬಿಟ್ಟು ಇಗ್ನೋರ್ ಮಾಡ್ತಾರೆ. ಕೆಲವರು ಅದನ್ನು ಓದಿದ ಮೇಲೆ ಅವರಿಗೆ ಮಾನಸಿಕ, ಫಾರ್ ಎಕ್ಸಾಂಪಲ್ ಒಂದು ಹೆಣ್ಣು, ಆ ಹೆಣ್ಣಿನ ಬಗ್ಗೆ ತುಚ್ಛವಾಗಿ ಒಂದು ಪದನ ಬಳಸಿದಾಗ ಆಗಂತಹ ಮನಸ್ಸಿನ ನೋವು, ಅದನ್ನು ಅಂಥವ್ರು ಬಂದು ದೂರು ಕೊಟ್ಟಾಗ ಈ ರೀತಿ ಕೇಸ್ ಆಗೋದು ಸಹಜ. ನಮ್ಮಲ್ಲಿ ಏನಕ್ಕೆ ಇದುವರೆಗೂ ಈ ರೀತಿ ಕೇಸಸ್ಸು ಅಂದರೆ ಜಾಸ್ತಿ ಜನ ಕಂಪ್ಲೇಂಟ್ ಕೊಡೋದಾಗ್ಲಿ, ನೀವು ಹೇಳ್ದಂಗೆ ಒಂದು ಲೆವೆಲಿಗೆ ನೀವು ಆ ಥರ ಕಂಪ್ಲೇಂಟ್ನ ರಿಸೀವ್ ಮಾಡ್ತಾ ಹೋಗ್ತೀನಿ ಅಂತಂದರೆ ಎವ್ರಿ ಸ್ಟೇಷನಲ್ಲೂ ಒಂದು ಸೈಬರ್ ಕ್ರೈಮ್ ಅಂತ ಹೇಳ್ಬಿಟ್ಟು ಇಡಲೇಬೇಕಾಗುತ್ತೆ. ಇನ್ನು ಎವ್ರಿ ಇಂಡಿವಿಜುವಲ್ ಎಲ್ರದ್ದು ಅಕೌಂಟ್ ಇದ್ದೇ ಇರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಅವ್ರಿಗೆ 4 ಜನ ಬೈಯೋರು ಇದ್ದೇ ಇರ್ತಾರೆ. ಸೊ ಈ ಕಂಪ್ಲೇಂಟ್ ತೊಗೊಂಡು ಇದನ್ನೇ ನಾವು ಅವ್ರ ಅಕೌಂಟ್ ಟ್ರೇಸ್ ಮಾಡಿ ಎಲ್ಲಿಂದ ಬರ್ತಾ ಇದೆ ಮೆಸೇಜು, ಅವ್ರು ಯಾರು ಓಪನ್ ಮಾಡಿದ್ದಾರೆ, ಯಾವ ಇದರಿಂದ ಅವರು ಮಾಡ್ತಿದ್ದಾರೆ ಅಂತ ಹೇಳಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಿಗೆ ಒಳಗಡೆ ಕೂರಿಸಿ ನಾವು ಮಾಡ್ತಾ ಹೋಗಲಿಕ್ಕೆ ಈ ಮ್ಯಾನ್ ಪವರ್ ಇವಾಗ ಏನಿದೆಯಲ್ಲ ಅದ್ರ ಇನ್ನಷ್ಟು ಆದರೂ ಸಾಕಾಗೋದಿಲ್ಲ. ಆದರೆ
ಈ ಜನಗಳಿಗೆ ಅವ್ರದ್ದೇ ಆದಂಥ ಒಂದು ಫಸ್ಟ್ ಲೆಟರ್ ಸಿ ವಾಟ್ ಎವರ್ ದಿ ಇಶ್ಯೂ ಬಿಟ್ವೀನ್ ದಿ ಟೂ ಸ್ಟಾರ್ಸ್, ವಾಟ್ ಇಸ್ ದಿ ರೋಲ್ ಆಫ್ ಎ ಫ್ಯಾನ್. ನೀನು ಒಬ್ಬನ್ನ ಇಷ್ಟಪಡ್ತೀಯ ಅಂತ ಹೇಳಿದಕ್ಕೆ ಇನ್ನೊಬ್ಬರನ್ನ ನೀನು ತುಚ್ಛವಾಗಿ ಕಾಣು ಅಂತ ಹೇಳ್ಬಿಟ್ಟು ಯಾವ ಧರ್ಮದಲ್ಲಿ ಹೇಳ್ಕೊಟ್ಟಿದೆ? ಓಕೆ, ಮನುಷ್ಯ ಧರ್ಮದಲ್ಲಿ ಏನಾರುವೆ ನೀನು ಒಂದು ಹೆಣ್ಣಿಗೆ ಬೈಯು ಅಂತ ಹೇಳ್ಕೊಟ್ಟಿದ್ಯಾ, ತುಚ್ಛವಾಗಿ ಮಾತಾಡು ಅಂತ ಹೇಳಿದ್ಯಾ? ಅಸಭ್ಯ ಪದ. ಇವಾಗ ನೋಡಿ ಕಾಮೆಂಟ್ಸ್ಗಳನ್ನ ಸಾವಿರಾರು ಜನ ನೋಡ್ತಾರೆ. ದಟ್ ಇಸ್ ಒಬ್ಬರೇ ನೋಡೋದಾದ್ರೆ ಅದು ಬೇರೆ, ಹೌದು, ಬ್ಲಾಕ್ ಮಾಡಿ ಬಿಸಾಕ್ಬೋದು. ಇಟ್ಸ್ ಎ ಪಬ್ಲಿಕ್ ಪೇಜ್. ಪಬ್ಲಿಕ್ ಪೇಜಲ್ಲಿ ನಾನು ಡಿಲೀಟ್ ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರು ಅಲ್ಲಿ ಏನೇನು ಬರೀತಾರೆ ತುಚ್ಚು ಪದಗಳನ್ನ ಎಲ್ಲರೂ ಕೂಡ ಓದ್ತಾರೆ. ಹಾಗಾಗಿ ಒಬ್ಬ ವ್ಯಕ್ತಿಯ ಸ್ಥಾನಮಾನ ಏನಾಗುತ್ತೆ, ಮಾನ ಮರ್ಯಾದೆ ಏನಾಗುತ್ತೆ ಒಂದು ಕೆಟ್ಟ ಪದ ಬಳಕೆ ಆದಾಗ? ಇದನ್ನ ನಮ್ಮ ಸರ್ಕಾರ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಈ ರೀತಿ ಇವಾಗ ನೋಡಿ, ಒಂದು ಎಕ್ಸಾಂಪಲ್ಲು ರಮ್ಯಾ ಅವ್ರ ಕೇಸಲ್ಲೇ ಹೇಳಿದ್ರಿ, ಸುಮಾರು ಜನ ಅರೆಸ್ಟ್ ಕೂಡ ಆದರು. ಅವ್ರು ಏನೇ ಹೇಳಿ, ನಿಮಗೆ ದೇವರು ಕೈ ಕೊಟ್ಟಿದ್ದಾನೆ ತುಚ್ಛ ಪದ ಬಳಸಿ ನಿನಗೆ ಟೈಪ್ ಮಾಡಲಿಕ್ಕೆ, ಮತ್ತೆ ಎಲ್ಲ ಮಾಡಿಬಿಟ್ಟು ನನಗೆ ಗೊತ್ತಿಲ್ಲ, ಅಯ್ಯೋ ನನ್ನ ತಪ್ಪಾಯ್ತು, ನಂಗೆ ಟೈಪ್ ಮಾಡಕ್ಕೆ ಬರಲ್ಲ ಅಂತಂದರೆ ಅದು ಹೆಂಗೆ ಎಕ್ಸ್ಕ್ಯೂಸ್ ಆಗುತ್ತೆ? ಸೊ ಸ್ವಲ್ಪ ದಿನ 4 ದಿನ ಇವರಿಗೆ ಒಳಗಡೆ ಕೂರಿಸ್ಬಿಟ್ಟು ಅವ್ರಿಗೆ ರಾಗಿ ಮುದ್ದೆ ತಿನ್ಸಿದ್ರೆ ಅವಾಗ ಸ್ವಲ್ಪ ಗೊತ್ತಾಗತ್ತೆ. ಸೊ ಇವಾಗ ಏನು ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರು ಕರೆಕ್ಟಾಗೆ ಮಾಡಿದ್ದಾರೆ. ಯಾಕಂದರೆ ಆ ಕಂಟೆಂಟ್ ನೋಡಿದ್ಮೇಲೆ ನನಗೆ ಗೊತ್ತಾಯಿತು ಅವ್ರು ಮಾಡಿದ್ದೇನೋ ತಪ್ಪಿಲ್ಲ ಅಂತ ಹೇಳ್ಬಿಟ್ಟು. ಫೈನ್, ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ ಒಂದೇ ಒಂದು ಬ್ರೇಕ್ ಆದಮೇಲೆ. ಇಲ್ಲಿ ಕೆಲವು ಒಂದಷ್ಟು ವಿಜಯಲಕ್ಷ್ಮಿ ಅವರು ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನು ಕೊಟ್ಟಿದ್ದಾರೋ, ಯಾರ ಕಮೆಂಟ್ಸ್ಗಳ ಬಗ್ಗೆ ದೂರು ಕೊಟ್ಟಿದ್ದಾರೋ ಅದರ ಒಂದು 2-3 ಪ್ರತಿ ನನ್ನ ಕೈಲಿ ಇಟ್ಕೊಂಡಿದ್ದೀನಿ. ನಾನು ಜಾಸ್ತಿನೇ ಇದೆ, ಈಗ ಇಟ್ಕೊಂಡಿರೋದು ಇಷ್ಟು. ನಾನು ನೋಡಿ, ಇದರಲ್ಲಿ ಇವರಿಗೆಲ್ಲ ಹೆಸರು ಯಾವ ಥರ ಇರುತ್ತೇವೆ ಅಂದರೆ, ಟ್ರೋಲ್ ನಿಮ್ಮಪ್ಪ, ಇದು ಯಾವುದೋ ಒಂದು ಪೇಜ್ ಇರಬೇಕಿದು. ಟ್ರೋಲ್ ನಿಮ್ಮಪ್ಪ, ಕೆಳಗಡೆ ಬಳಸಿರೋ ಭಾಷೆ ಬೇಡ, ಈಗ ನಾನು ಹೇಳೋದು ಬೇಡ ಅದನ್ನು. ಇನ್ನೊಂದು ಕಡೆ ಯಾರೋ ಮಾರ್ಕ್ _ ಬಾಸ್ ಅಂತೆ, ಇದೊಂದು ಕಡೆ. ಇನ್ನೊಂದು ಕಡೆ ಕಿಚ್ಚ _45 ಟ್ರೋಲರ್. ಇದು ಅವ್ರೇನು ಕಮೆಂಟ್ ಕಳಿಸಿದ್ರೆ ನಾನು ಹೇಳಕ್ಕೆ ಹೋಗಲ್ಲ ಈಗ. ಇದೇ ರೀತಿಯಲ್ಲಿ ಬೇಕಾದಷ್ಟು ಬ್ಯಾಟ್ _man 2.0 ಆಯಿತಾ? ಈ ರೀತಿಯಲ್ಲಿ ನಿಮಗೆ ಅಗಣಿತ ಇನ್ಯಾರೋ ನಂದಿ 12534 ಓದಕ್ಕೂ ಆಗಲ್ಲ, ಕೇಳಕ್ಕೂ ಆಗಲ್ಲ, ಮಾಡಲೂಬಾರದು. ಮನುಷ್ಯರಾಗಿ ಹುಟ್ಟಿದವ್ರು ಈ ಥರ ಮಾಡಬಾರ್ದು. ನಾನು ಮನುಷ್ಯ ಅಂತ ಈ ಭೂಮಿಯಲ್ಲಿ ಓಡಾಡ್ತಾ ಏನು ಮಾಡಬಾರ್ದು. ಪೇಣಿಂದ್ರ ಅವರೇ, ಈ ಥರದ್ದು ಇರುತ್ತಲ್ಲ, ನಾನು ಜನರಲ್ಲ ಕೇಳ್ತೀನಿ, SSLC ಮಾರ್ಕ್ಸ್ ಕಾರ್ಡಲ್ಲಿ ಇವನ ಹೆಸರನ್ನು ನಂದಿ 12534 ಅಂತ ಕೊಟ್ಟಿದ್ನಾ? ಹೂ ಎವರ್ ಇಟ್ ಮೇ ಬಿ. ಟ್ರೋಲ್ ನಿಮ್ಮಪ್ಪ, SSLC ನೀವು ಮಾರ್ಕ್ಸ್ ಕಾರ್ಡ್, ಅದು ಇವನ್ ಮಾರ್ಕ್ಸ್ ಕಾರ್ಡ್ ಆ ಥರ ಇದೆಯಾ? ಇವನ್ ಆಧಾರ್ ಕಾರ್ಡಲ್ಲಿ ಆ ಥರ ಇದೆಯಾ? ಅಥವಾ ಪ್ಯಾನ್ ಕಾರ್ಡಲ್ಲಿ ಆ ಥರ ಇದೆಯಾ? ಸೊ ಪ್ರಶ್ನೆ ಈ ಥರ ಇದ್ದಾಗ ಎಲ್ಲಾದರೂ ಸರಿ, ಈ ನೇಮ್ಗಳು ನೋಡಿ ನಿಮ್ಗೆ ಆಶ್ಚರ್ಯ ಆಗ್ಬಿಡುತ್ತೆ. ನಿಮಗೆ ಯಾವ ಹೆಸರು ಎಲ್ಲಿ ಹುಡುಕೋದು? ಮಧು _ ಕಿಚ್ಚ SSLC ಮಾರ್ಕ್ಸ್ ಕಾರ್ಡಲ್ಲಿ ಇದೆಯಾ? ಇನ್ಯಾರೋ ಬಾಸ್ ಇದೆಯಾ? ನನ್ನ ಪಾಯಿಂಟ್ ಏನಂದರೆ, ನೀವು ಏನಾಗಿರ್ತೀರೋ ಅದು ಆಗಿರಯ್ಯ. ನಿಮ್ಮ ತೂಕ ಹೆಚ್ಚುತ್ತೆ ಜೀವನದಲ್ಲಿ. ಏನು ಹೇಳಬೇಕು ಅಂತಿದ್ದಾರೋ ಹೇಳಿ. ಟೀಕೆ ಮಾಡಬೇಕು, ಟೀಕೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ರಿಗೂ ಇದೆ. ಲೋಕೇಶ್ವರ್ ಸರ್ಗೂ ಇದೆ, ಪಣೀಂದ್ರ ಅವ್ರಿಗೂ ಇದೆ, ದಿಲೀಪ್ ಅವ್ರಿಗೂ ಇದೆ, ನನಗೂ ಇದೆ. ಪ್ರಶ್ನೆ ನಾನು ಕೇಳಬಲ್ಲೆ. ಪಾಯಿಂಟ್, ನನ್ನನ್ನು ಪ್ರಶ್ನೆ ಕೇಳಬೇಕಾ ಧಾರಾಳವಾಗಿ ಕೇಳಿ. ನಮ್ಮ ಆಫೀಸ್ಗೆ ಬನ್ನಿ, ನನ್ನ ಎದುರುಗಡೆ ಕೂತ್ಕೊಳ್ಳಿ, ಮೆಸೇಜ್ ಮಾಡಿ. ಭಾಷೆ ಒಳ್ಳೇದಿರಬೇಕು. ಪ್ರವೋಕ್ ಮಾಡೋದೇ ಅಭಿಮಾನ ಆಗಿಬಿಟ್ರೆ ಗತಿ ಏನು? ಮತ್ತು ಇಂಥವ್ರನ್ನ ಹುಡುಕೋದು ಹೇಗೀಗ ಅಂತ ಒಂದೊಂದು 6 ಜನ ಹಾಕಿದಾರೆ ಒಳಗಡೆ. ಈಗ ಬೇಲ್ಗೂ ದುಡ್ಡಿಲ್ಲ, ಅವ್ರ ಅಪ್ಪ ಅಮ್ಮ ಕೂಲಿ ಮಾಡೋರು, ದಿನ ಬಂದು ಅಳುತ್ತಾರಲ್ಲಿ ಪರಪನಗರ ಜೈಲ್ ಹತ್ರ, ಅವ್ನಿಗೇನು ಗೊತ್ತಿಲ್ಲ ಅಂತೇಳಿ. ಇದೇ ವಿಚಾರಕ್ಕೆ ಯಾರನ್ನ ಆರಾಧಿಸ್ತಾರಲ್ಲ ಅವ್ರು ಆ ಥರ ಮಾಡ್ಕೊಂಡಿದ್ದಾರಾ? ಪರಸ್ಪರ ಮೂವಿ ಬಂದಾಗ ವಿಶ್ ಮಾಡ್ತಾರ್ರಿ. ಇವತ್ತು ನೋಡಿ ಸುದೀಪ್ ಅವ್ರು ಹಾಕಿರೋದು ಆಲ್ವೇಸ್ ವಿಶ್ ಹಿಮ್ ದ ಬೆಸ್ಟ್ ಅಂತ, ಆಲ್ವೇಸ್ ವಿಶ್ ಹಿಮ್ ದ ಬೆಸ್ಟ್ ಅಂತ ಹೇಳಿ. ಫ್ಯಾನ್ಸ್ಗಳು ಅವ್ರು ಬರ್ಕೊಂಡಿರೋದು, ಯಾರು ಫ್ಯಾನ್ಸ್ ಆದರೂ ಆಗಿರಲಿ, ಬರೆದು ಓದೋಕ್ಕಾಗಲ್ಲ ರೀ, ಇದನ್ನು ಯಾರಿಗೂ ತೋರ್ಸೋಕ್ಕಾಗಲ್ಲ, ಮನೆ ಕ್ಯಾರಿ ಮಾಡೋಕ್ಕಾಗಲ್ಲ. ಇವನ್ನ ಏನು ಮಾಡ್ಬೇಕು ಇವ್ರಿಗೆ ಅಂತ. ಇಲ್ಲ, ಸಿ ಕೀಪಿಂಗ್ ದ ಎಮೋಷನ್ಸ್ ಅಪಾರ್ಟ್, ಅವ್ರು ಯಾರು ಯಾವ ಕಾರಣಕ್ಕೆ ಬರೀತಾರೆ, ಅವ್ರಿಗೆ ಅವರವರ ಒಂದು ಏನೋ ವ್ಯೂ ಎಬಿಲಿಟಿ ಏನಿರುತ್ತೆ, ಅವ್ರವ್ರ ಮೂಗಿನ ನೇರಕ್ಕೆ ಏನಿರುತ್ತೆ ಅದಕ್ಕೆ ಬಿಟ್ಟದ್ದು. ಬಟ್ ಯಾರ್ಯಾರು ಯಾವ ಹೆಸರಲ್ಲಿ ಕಾಮೆಂಟ್ ಮಾಡ್ತಿದ್ದಾರೆ, we should also understand we don't have a regulation. ಅಂದ್ರೆ ಈ ತರ ಅಗ್ರಿಗೇಟರ್ಸ್ ಯಾರಿದ್ದಾರೆ, ಟೆಲಿಗ್ರಾಮ್ ಇರ್ಬೋದು, ವಾಟ್ಸ್ಆಪ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟ್, ಈ ತರ ಏನು ಅಗ್ರಿಗೇಟರ್ಸ್ ಇದಾರೆ, ಅವ್ರನ್ನ ರೆಗ್ಯುಲೇಟ್ ಮಾಡುವಂತ ಯಾವ ಒಂದು ಲಾ ಕೂಡ ನಮ್ಮಲ್ಲಿ ಸದ್ಯಕ್ಕಿಲ್ಲ. ಓಕೆ, ನೀವು ಯಾವ ಒಂದು ಲಾ ಪ್ರಕಾರ ಇವನು ಇಂಥ ಹೆಸರು ಇಟ್ಕೋಬೇಕು ಅಂತ ನೀವು ಮ್ಯಾಂಡೇಟ್ ಮಾಡ್ಲಿಕ್ಕೆ ಆಗುತ್ತೆ. ಗೂಗಲ್ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಇಮೇಲ್ ಅಡ್ರೆಸ್ ಕೂಡ ನಿಮ್ಗೆ ಇಷ್ಟ ಬಂದ ಹಾಗೆ ನೀವು ಇಮೇಲ್ ಅಡ್ರೆಸ್ ಇಟ್ಕೋಬಹುದು. ಆದ್ರೆ ಆ ಇಮೇಲ್ ಅಡ್ರೆಸ್ ಅಥವಾ ಆ ತರ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಯು ಶುಡ್ ಹ್ಯಾವ್ ಸಮ್ ಕೈಂಡ್ ಆಫ್ ಅಕೌಂಟ್ ಕ್ರಿಯೇಟೆಡ್. ನೋಡಿ, ಒಂದೊಂದಕ್ಕೊಂದೊಂದು ಹೇಗೆ ಲಿಂಕ್ ಆಗುತ್ತೆ ಅನ್ನೋದಕ್ಕೆ, ನೀವು ಇವತ್ತು ದಿನ ಒಂದು ಯೂಟ್ಯೂಬ್ ಅಕೌಂಟ್ ಓಪನ್ ಮಾಡೋದಕ್ಕೆ ಆಗ್ಲಿ, ನೀವು ಒಂದು ಗೂಗಲ್ ಅಕೌಂಟ್ ಇರಬೇಕು.
ಇವ್ರು ಯಾರ್ಯಾರು ಏನ್ ಕಾಮೆಂಟ್ ಗಳು ಮಾಡಿದ್ದಾರೆ, ಇನ್ಸ್ಟಾಗ್ರಾಮ್ ಇರ್ಬೋದು, ಇಲ್ಲಿ ಯೂಟ್ಯೂಬ್ ಇರ್ಬೋದು, ಎನಿ ಪ್ಲಾಟ್ಫಾರ್ಮ್ ಫಾರ್ ದಟ್ ಮ್ಯಾಟರ್, ಅವ್ರು ಏನ್ ಕಾಮೆಂಟ್ ಮಾಡಿದ್ದಾರೆ, ಪ್ರತಿಯೊಬ್ಬರ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆ ಅವರ ಆಧಾರಿತವಾಗಿರುವಂತ ಕೆಲವು ಐಡೆಂಟಿಟಿಗಳನ್ನ ಕೊಟ್ಟಿರಲೇಬೇಕಿದೆ ಅವರು. ಇಲ್ಲಿ ಇನ್ವೆಸ್ಟಿಗೇಷನ್ ಏನು ತೊಂದರೆ ಆಗತ್ತೆ ಅಂತ ಹೇಳಿದ್ರೆ, ಸಿ ದಿಸ್ ಪೀಪಲ್ ಈ ಒಂದು ಇತ್ತೀಚೆಗೆ ಒಂದು ಮೈಟಿ ಡಿಪಾರ್ಟ್ಮೆಂಟ್ನವರು ಒಂದು ರೆಗ್ಯುಲೇಷನ್ ಕಳ್ಸಿದ್ರು, ಇಂಟರ್ಮೀಡಿಯರಿ ಗೈಡ್ಲೈನ್ಸ್ ಅಂತ ಕಳ್ಸಿದ್ರು. ಅಂದ್ರೆ ಮುಂಚೆ ಒಂದ್ ಕಾಲದಲ್ಲಿ ಈ ತರ ಸೋಷಿಯಲ್ ಮೀಡಿಯಾ ಬರುವಂತ ಯಾವ್ದೇ ಒಂದು ಕಾಮೆಂಟ್ ಗೆ ಇನ್ವೆಸ್ಟಿಗೇಟ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಕೋರ್ಟ್ ವಾರೆಂಟ್ ತಗೊಂಡು ಹೋದ್ರು ಕೂಡ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಒಬ್ಬ DCP ರ್ಯಾಂಕಿಂಗ್ ಆಫೀಸರ್ಗಳನ್ನ ಗೇಟ್ ಒಳಗಡೆ ಬಿಡ್ತಿರ್ಲಿಲ್ಲ. ಫೇಸ್ಬುಕ್ ಆಫೀಸ್ ಇತ್ತು ಇಲ್ಲಿ, ಸಾರಿ ಯಾವುದೋ ಫೇಸ್ಬುಕ್ ಪುಣ್ಯದಲ್ಲಿ ಆಫೀಸ್ ಇತ್ತು. ಓಕೆ, ಅಲ್ಲಿ ಮಂಗಳೂರಲ್ಲಿ ಕಮ್ಯುನಲ್ ರಿವಾರ್ಡ್ಸ್ ಆದ ಒಂದು ಕೇಸಲ್ಲಿ ವಿತ್ ವಾರೆಂಟ್ ಹೋದಾಗ ಅಲ್ಲಿ ಸೆಕ್ಯೂರಿಟಿ ಒಳಗಡೆ ಬಿಟ್ಟಿರ್ಲಿಲ್ಲ. ಏನಂದ್ರೆ ನಿಮ್ಮ ದೇಶದ ವಾರೆಂಟ್ ನಮ್ಮ ಇದಕ್ಕೆ ಅಪ್ಲೈ ಆಗೋದಿಲ್ಲ, ನಮ್ದು ಪ್ರೈವಸಿ ಲಾಸ್ ಬೇರೆ ಇದೆ, ನಾವು ನೀವು ಕೈ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ವಿಡಿಯೋದನ್ನು ಕೂಡ ಇವತ್ತು ಹುಡುಕಲು ಸಿಗತ್ತೆ ನಮ್ಗೆ ಯೂಟ್ಯೂಬ್ ಅಲ್ಲಿ. ಆದ್ರೆ ಇದು ನಮ್ಮ ಟ್ರಾನ್ಸಿಷನ್ ಫೇಸ್ ಅಲ್ಲಿ ಬಂದಂತ ಕೆಲವು ಘಟನೆಗಳು. ಇತ್ತೀಚೆಗೆ ಆಫ್ಟರ್ ಆಲ್ ದಿಸ್ ಥಿಂಗ್ಸ್ ದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಏನ್ ಮಾಡಿದ್ದಾರೆ, ಒಂದು ಇಂಟರ್ಮೀಡಿಯೇಟ್ ಗೈಡ್ಲೈನ್ಸ್ ಅಂತ ಕೊಟ್ಟಿದ್ದಾರೆ. ಏನಿದ್ರ ಪ್ರಕಾರ ನಿಮ್ಮ ಸರ್ವರ್ ಗಳೇನಿದೆ ಅದು ಇಂಡಿಯಾ ದೇಶದಲ್ಲೇ ಇರಬೇಕು. ಅಂದ್ರೆ ಇಂಡಿಯನ್ಸ್ ಯೂಸ್ ಮಾಡುವಂತ ಡೇಟಾ ಏನಿದೆ ಇಂಡಿಯನ್ ಅಕೌಂಟ್ಸ್ ಸಂಬಂಧಪಟ್ಟಿರುವಂತದ್ದು ಇಂಡಿಯಾ ದೇಶದಲ್ಲೇ ಇರಬೇಕು. ಮತ್ತೆ ನಾವು ಕೇಳಿದಂತ ಮಾಹಿತಿನ ನಮಗೆ ಕೊಡ್ಬೇಕಾದ್ರೆ ವಿತ್ ಇನ್ 15 days ನಮ್ಗೆ ನೀವು ಒದಗಿಸ್ಬೇಕು. ಅದಕ್ಕಂತ ಒಬ್ಬ ನೋಡಲ್ ಆಫೀಸರ್ ನೀವು ನೇಮಕ ಮಾಡಬೇಕು. 15 ದಿನದಲ್ಲಿ ನೀವು ನಮ್ಗೆ ಡೇಟಾ ಕೊಟ್ಟಿಲ್ಲ ಅಂತ ಕೇಳಿದ್ರೆ ಅನ್ನೋ ರೀತಿನಲ್ಲಿ ಇಂಟರ್ಮೀಡಿಯೇಟ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಸೊ ಆ ಒಂದು ಕಾರಣಕ್ಕೆ ಇತ್ತೀಚೆಗೆ ನಡೀತಿರುವಂತಹ ಯಾವುದೇ ಸೋಷಿಯಲ್ ಮೀಡಿಯಾ ಇನ್ವಾಲ್ವ್ ಆಗಿರುವಂತಹ ಅಕೌಂಟ್ ಗಳಲ್ಲಿ ತುಂಬಾ ಫಾಸ್ಟ್ ಆಗಿ ಪ್ರಕ್ರಿಯೆ ಬರ್ತದೆ. ಬಟ್ ಕೆಲವು ಸೋಷಿಯಲ್ ಮೀಡಿಯಾ ಅಗ್ರಿಗೇಟರ್ಗಳು ಇವತ್ತು ಕೂಡ ನಾವು ಇಷ್ಟ ಬಂದಂಗೆ ಡೇಟಾ ಕೊಡೋದು ಕೊಟ್ಟಾಗ ತಗೊಳ್ಳಿ ಅನ್ನೋ ಆಟಿಟ್ಯೂಡ್ ಅಲ್ಲಿ ಇರ್ತಾರೆ ಅವರು. ದಟ್ ಡಿಪೆಂಡ್ಸ್ ಅಪಾನ್ ದ ಪೊಲೀಸ್ ಇನ್ವೆಸ್ಟಿಗೇಷನ್ ಅಪ್ರೋಚಸ್ ಇನ್ ದಿಸ್ ಕೈಂಡ್ ಆಫ್ ಕೇಸಸ್. ಓಕೆ, ಈಗ ಸರ್, ಈಗ ಈ ಲೋಕೇಶ್ವರ್ ಸರ್ ಮೊದಲು ಎದುರ ನಿಂತ್ಕೊಂಡು ಹಾಗೆ ಬೈದ ಹೀಗೆ ಬೈದ ಅವಾಚ್ಯ ಶಬ್ದಗಳಿಂದ ಬೈದು ಬಿಟ್ಟ, ನನಗೆ ಕೆಟ್ಟ ಮಾತಲ್ಲಿ ಬೈದ, ನಿಂದಿಸ್ದ, ಜಾತಿನಿಂದನೇ ಇನ್ನೊಂದು ಕಡೆ ಬರುತ್ತೆ, ವ್ಯಕ್ತಿಗತವಾಗಿ ನನಗೆ ಸುಮಾರಷ್ಟು ಬೈದು ಬಿಟ್ಟ, ನಮ್ಮ ಫ್ಯಾಮಿಲಿಯವ್ರಿಗೆ, ನಮ್ಮ ಹೆಂಡ್ತಿಗೆ, ಅಮ್ಮನಿಗೆ, ಸಂಬಂಧಿಕರಿಗೆಲ್ಲ ಬೈದ ಅಂತ ಬಂದಾಗ ಆ ಥರದ್ದು ಕೇಸ್ ಆಗ್ತಿತ್ತಲ್ಲ, ಅದೇನು ಎಲ್ಲಿವರೆಗೂ ಹೋಗ್ತಿತ್ತು ಸರ್ ಆ ಕೇಸ್ಗಳು? ಎದುರುಗಡೆ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಅಥವಾ ಇವತ್ತಿಗೂ ಬೈದಾಡ್ಬೋದು ಆಚೆ, ಅದೇನಾಗುತ್ತೆ ಕೇಸ್ಗಳವು? ಹಿಂದೆ ನೋಡಿ ಫೈನಾಟ್ ಬೋರ್ ಅಂತ ಒಂದು IPC ಸೆಕ್ಷನ್ ಅಲ್ಲಿ ಅವ್ಯಾಚ ಪದಗಳನ್ನು ಉಪಯೋಗಿಸೋ ವಿಚಾರಕ್ಕೆ ಒಂದು ಡೆಫಿನೇಷನ್ ಸಿಗುತ್ತೆ. ಅದು ಪದಗಳು ಅವ್ನಿಗೆ ಹರ್ಟ್ ಆಗೋಂಥದ್ದು ಯಾವ ರೀತಿನಾದ್ರೂ ಇರ್ಬೋದು, ಅದು ಸಿಂಗುಲರ್ ಭಾಷೆ ಇದ್ರು ಸಾಕು, ಅದು ಅವ್ಯಾಚವಾಗಿ ಅವನಿಗೆ ಕಂಡ್ರೆ, ಒಬ್ಬ ವಯಸ್ಸಾದವ್ರಿಗೆ ಇವನು ಏನಲ್ಲೋ ಅಂದ್ರೆ ಅದೇನು ಅವ್ಯಾಚ ಪದ ಅಲ್ಲ, ಆದ್ರೆ ಅದು ಅದ್ರ ಏನು ಡಿಗ್ನಿಟಿ ಪಾಯಿಂಟ್ ಅವನು ಇದ್ರಲ್ಲಿ ಅದು ಅವ್ನಿಗೆ ಅಸಹ್ಯ ಆಗುತ್ತದು. ಆ ತರ ಪದಗಳನ್ನ ಈಗ ಸರ್ಕಾರದ ಏನ್ ಕಾನೂನುಗಳಲ್ಲಿ ಬೇಕಾದಷ್ಟು, ಇದೊಂದೇ ಕಾನೂನು IPC ಅಂತಲ್ಲ, ಬೇರೆ ಬೇರೆ ಸಂದರ್ಭದಲ್ಲಿ ಆ ಪದಗಳ ಬಳಕೆ ಯಾವ ರೀತಿ ಆಗಿದೆ ಅನ್ನೋದು ಪ್ರಶ್ನೆ ಆಗುತ್ತೆ. ಮತ್ತೆ ಕೆಲವು ಕೆಟ್ಟ ಪದಗಳಿದಾವೆ, ಅದು ಹಿಂಗಾದ್ರೆ ಬಳಸ್ಲಿ, ಅದು ಅವ್ಯಾಚ ಅಂತಾನೆ ಅದಕ್ಕೆ ತೀರ್ಮಾನ, ಅದ್ರಲ್ಲಿ ಏನು ಎರಡು ಮಾತಿಲ್ಲ. ಆದ್ರೆ ಈ ಸಂದರ್ಭದಲ್ಲಿ ಏನ್ ನೀವು ವಿಚಾರ ಚರ್ಚೆಗೆ ಒಳಪಡಿಸ್ತಾ ಇದ್ದೀರ ನಮ್ಗೆಲ್ಲರಿಗೂ, ಇಲ್ಲಿ ಕಂಪ್ಲೇಂಟ್ ಕಂಟೆಂಟ್ ಕ್ಲಿಯರ್ ಇದೆ, ಅದು ಕೆಟ್ಟ ಪದಗಳನ್ನ ಆಕೆ ಮೇಲೆ ಬಳಸಿದ್ದಾರೆ ಅಂತ. ಆ ಪಾಯಿಂಟ್ ಅಲ್ಲಿ ಇನ್ವೆಸ್ಟಿಗೇಷನ್ ಈಗ ತಗಂತಾರೆ. ಈಗ ಅವರು ಸೈಬರ್ ಎಕ್ಸ್ಪರ್ಟ್ ಅವರು ಹೇಳ್ದಾಗೆ ಅದು ಲೊಕೇಟ್ ಆಗುವಂತದ್ದು ಏನಾದ್ರು ಪಾಯಿಂಟ್ ಇದ್ರೆ ಅಂತವ್ರನ್ನ ಹಿಡ್ಕೊಂಬರ್ತಾರೆ, ರಮ್ಯಾ ಕೇಸಲ್ಲಿ ಹಿಡ್ಕೊಂಬಂದಂಗೆ ಆಕ್ಷನ್ಗೆ ಹೋಗ್ತಾರೆ. ಬಟ್ ಇದು ನಿಲ್ಸಕ್ಕೆ ಪ್ರಯತ್ನ ಅನ್ನೋದಕ್ಕೆ ಈಗ ಕಾನೂನು ಒಂದು ತರ ಕೊಟ್ಟಿದ್ದಾರೆ, ದೇಶದ ಭಾಷಣ ಈ ತರದ್ದೆಲ್ಲ ಮಾಡೋದಕ್ಕಿಂತ. ಬಟ್ ಎಲ್ಲಿವರೆಗೂ ಪನಿಷ್ಮೆಂಟ್ ಸಿವಿಯರ್ನೆಸ್ ಕಾಣೋದಿಲ್ವೋ ಅಲ್ಲಿವರೆಗೂ ಇಂಥವೆಲ್ಲ ನಿಲ್ಲಲ್ಲ. ಸಿವಿಯರ್ ಆಗಿರ್ಬೇಕು ಪನಿಷ್ಮೆಂಟ್ ಇಂಥ ವಿಚಾರಕ್ಕೆ. ಆ ಬೈಕರ್ನ ಈಗ ಸಿಂಗಾಪುರ್ ಅಲ್ಲಿ ಹೋಗಿದ್ರೆ ಅದೆಷ್ಟೋ $1,000 ಫೈನ್ ಹಾಕ್ತಾರೆ ಅಂತ ಬೈಕರ್ನ ಉಗಿಯಕ್ ಹೋಗಲ್ಲ. ಅದೇ ಬೆಂಗಳೂರು ಏರ್ಪೋರ್ಟ್ ಇಳಿದ ತಕ್ಷಣ ಉಗಿತಾರೆ, ಇಲ್ಲಿ ಇಳಿದ ತಕ್ಷಣ ಉಗಿತಾರೆ, ಅಲ್ಲಿ ಹೋದ ತಕ್ಷಣ ಎಲ್ಲದು ಹೊಟ್ಟೆ ಒಳಗೆ ತುಂಬ್ಕೊಂಡ್ಬಿಡ್ತಾರೆ. ಕಾರಣ ಒಂದೇನೆ, ಪನಿಷ್ಮೆಂಟ್. ಆ ಸಿವಿಯರ್ನೆಸ್ ಬೇಕಿಲ್ಲಿ ಪನಿಷ್ಮೆಂಟ್. ಅವಾಗಲೇ ಒಂದು ಭಯದಲ್ಲಿ ಇಂಥವಕ್ಕೆಲ್ಲ ಮಾಡಕ್ಕೂ ಸ್ವಲ್ಪ ಯೋಚನೆ ಮಾಡ್ತಾರೆ. ಇಲ್ಲಾಂದ್ರೆ ಇದು ನಾವು ನೀವು ಎಷ್ಟೊತ್ತಿ ಚರ್ಚೆ ಮಾಡಿದ್ರು, ಈಗ ರಮ್ಯಾ ಕೇಸ್ ಆಯ್ತು, ಜೈಲ್ಗೆ ಹೋಗ್ಬಿಟ್ರೆ ದೇಶಕ್ಕೆಲ್ಲ ಗೊತ್ತಿದೆ, ಮತ್ತೀಗ ಯಾಕೆ ಚರ್ಚೆ ಮಾಡಿದ್ರು?
ಯಾಕಂದ್ರೆ ಅವೆಲ್ಲವು ಬಿಲೋ 7 years ಪನಿಷ್ಮೆಂಟ್ಸ್. ಬಿಲೋ 7 years ಅರೆಸ್ಟ್ ಮಾಡಿ ಅವ್ರಿಗೆ ಇದು ಇಲ್ಲ, ಏನೋ ಕಸ್ಟಡಿಗೂ ತಗೊಳಂಗಿಲ್ಲ ಅವನ್ನ. ಆ ಪರಿಸ್ಥಿತಿಯಲ್ಲಿ ಕಾನೂನು ಬದಲಾವಣೆ ಆಗ್ಬಿಟ್ಟಿದೆ, ಸಿವಿಯರ್ನೆಸ್ ಇಲ್ಲ ಈಗ. ಅದು ಒಂದು ಕಾರಣ ಅಂತ ನನಗೆ ಹೇಳ್ತೀನಿ. ಫೈನ್ ನಾನು ಮತ್ತಷ್ಟು ಮಾತಾಡ್ತೀನಿ. ಪ್ರಣೀಂದ್ರ ಅವರೇ, ಥ್ಯಾಂಕ್ ಯು ಇಷ್ಟೊತ್ತು ಜಾಯ್ನ್ ಆಗಿ ಮಾತನಾಡೋದಕ್ಕಾಗಿ, ಥ್ಯಾಂಕ್ ಯು ಸೋ ಮಚ್. ಇದೇ ರಮ್ಯಾ ಕಂಪ್ಲೇಂಟ್ ಕೊಟ್ಟಾಗ ಒಂದಷ್ಟು ಜನ ಅರೆಸ್ಟ್ ಆದರು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ. ಅನೇಕರಿಗೆ ಜೈಲಲ್ಲಿದ್ದಾರೆ, ಅವರ ಅಪ್ಪ ಅಮ್ಮ ಕೂಡ ಬಂದು ಗೋಳಾಡ್ತಾ ಇದ್ರು. ಆ ವಿಷುವಲ್ ಪ್ಲೇ ಆಗುತ್ತೆ ಇವಾಗ ನೋಡಿ. ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂದರೆ, ರಮ್ಯಾ ಅವ್ರಿಗೂ ಇದರಿಂದ ಏನು ಹಾನಿ ಆಗಲ್ಲ, ರಮ್ಯಾ ಅವ್ರಿಗೂ ಹಾನಿ ಆಗಲ್ಲ ಇದರಿಂದ. ಯಾರ ಫ್ಯಾನ್ಸ್ ಅಂತ ಹೇಳ್ಕೊಂಡಿದ್ರೋ, ಯಾರನ್ನ ಆರಾಧನೆ ಮಾಡ್ತಿದ್ದಾರೋ ಆ ವ್ಯಕ್ತಿಗೂ ಇದರಿಂದ ಹಾನಿ ಇಲ್ಲ. ಇವ್ರುಗಳ ಬಾಳು ನೋಡಿ, ಇವ್ರುಗಳ ಬದುಕು ನೋಡಿ, ತೀರ್ಪೇನ ಬಂದ್ಕೊಳ್ಳಿ ನಾಳೆ ದಿನ. ಇದು ಅವಶ್ಯಕತೆ ಇದೆಯಾ? ಏನು ವಿಚಾರಕ್ಕೆ ಹೇಳಿ? ಏನಾದರೂ ಮನೆಗೆ ಸಂಪಾದನೆ ಮಾಡೋಕ್ಕೆ ಈ ಥರ ಫೈಟ್ ಮಾಡೋರ ಇವರು? ಫ್ರೀಡಮ್ ಫೈಟರ್ಸಾ? ಅಪ್ಪ ಅಮ್ಮನನ್ನು ಉಳ್ಸೋಕ್ಕೋಸ್ಕರ ಏನೋ ದೊಡ್ಡ ಹೋರಾಟಗಾರರಾಗಿದ್ದಾರಾ ಇವರು? ಎಂಥದೂ ಇಲ್ಲ. ನಾನು ಈ ವ್ಯಕ್ತಿಯನ್ನು ಅಭಿಮಾನಿಸ್ತಾ ಇದ್ದೀನಿ, ಈ ವ್ಯಕ್ತಿಗೆ ಸರಿಯಲ್ಲದ ರೀತಿಯಲ್ಲಿ ಒಬ್ಬರೇನೋ ಮಾತಾಡ್ತಾ ಇದ್ರೆ ಅಂದ ಮಾತ್ರಕ್ಕೆ ಆ ವ್ಯಕ್ತಿ ಆನ್ಸರ್ ಮಾಡ್ಕೋತಾರೆ ರೀ. ಅವ್ರವ್ರ ಲೆವೆಲ್ಗೆ ಅವ್ರು ಮಾಡ್ಕೋತಾರೋ ಬಿಡ್ತಾರೋ. ಅನೇಕರದ್ದು ಅತಿ ದೊಡ್ಡ ಫೈಟ್ ಏನು ಗೊತ್ತಾ? ಸುಮ್ಮನಿರೋದಂತೆ. ತುಂಬ ಜನ ದೊಡ್ಡವರು ಮಾಡೋ ಕೆಲಸ ಏನು ಗೊತ್ತಾ? ಸುಮ್ಮನಿರೋದು. ಎಲ್ಲವೂ ವಿಫಲವಾದಾಗ ತಾಳ್ಮೆಯು ಸಫಲವಾಗುತ್ತದೆ ಅಂತೇಳಿ ದೊಡ್ಡದೊಂದು ಮಾತಿದೆ. ಇವರೆಲ್ಲ ನೋಡಿ ಇವತ್ತಿಗೆ ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ನಾನು ದಿಲೀಪ್ ಜಿ ನಿಮ್ಮ ಪ್ರಶ್ನೆ ಕೇಳ್ತೀನಿ ವಿಚಾರದಲ್ಲಿ. ಇದೆಲ್ಲ ಅರ್ಥವಾಗೋದು ಯಾವಾಗ ಇವರಿಗೆ? ಫ್ಯಾನ್ ಆಯ್ತಪ್ಪ, ನೀವು ದರ್ಶನ್ ಫ್ಯಾನ್ಸ್ ಆದರೂ ಆಗಿ, ಸುದೀಪ್ ಅವ್ರ ಫ್ಯಾನ್ಸ್ ಆದರೂ ಆಗಿ, ರಮ್ಯಾ ಫ್ಯಾನ್ಸ್ ಆದರೂ ಆಗಿ, ಅವ್ರವ್ರ ನಡುವೆ ದೊಡ್ಡವ್ರ ನಡುವೆ ವಾರ್ ಬಂತೋ ವಾರ್ ಇರಲಿಲ್ವೋ ನೋಡಿ. ಇದಕ್ಕೆ ಯಾರು ಉತ್ತರ ಕೊಡೋಕ್ಕಾಗತ್ತೆ? ಸುದೀಪ್ ಈ ಥರದೊಂದು ಪೋಸ್ಟ್ ಹಾಕಿದ್ದಾರಪ್ಪ ಇವತ್ತು. ಏನಂತ ಬೇರೆ ಫ್ಯಾನ್ ಕೇಳಿದ ಪ್ರಶ್ನೆಗೆ ಐ ಆಲ್ವೇಸ್ ವಿಶ್ ಹಿಮ್ ದ ಬೆಸ್ಟ್ ಅಂತ ಹಾಕ್ಬಿಟ್ಟಿದ್ದಾರೆ. ಸುದೀಪ್ ಬೆಸ್ಟ್ ಅಂತ ಹಾಕ್ಬಿಟ್ಟಿದ್ದಾರೆ. ನಾವಿಬ್ಬರು ಚೆನ್ನಾಗಿದ್ದೀವಿ. ನಾನು ಸಂದರ್ಶನದಲ್ಲೂ ಕೇಳಿದೆ ಸುದೀಪ್ ಅವ್ರಿಗೆ, ಏನು ಈ ಥರದ್ದೇನೋ ಇಲ್ಲ ನೋಡಿ, ನಾವು ಒಬ್ಬ ಹೆಣ್ಣುಮಗಳ ಬಗ್ಗೆ ನಾವು ಮಾತಾಡಬಾರ್ದು. ಸುದೀಪ್ ಅವ್ರ ಬಾಯಿಂದ ಬಂದು ಮಾತಿದ್ದು, ಒಬ್ಬರು ಹೆಣ್ಣುಮಗಳ ಬಗ್ಗೆ ನಾವು ಮಾತಾಡಬಾರ್ದು. ಮೂರವರು ಆ ಹೆಣ್ಣುಮಗಳು ನನ್ನ ಹೆಸರು ತೊಗೊಂಡು ಎಲ್ಲೂ ಹೇಳಿಲ್ಲ ಅಂತ. ಸೇಮ್ ವಿಜಯಲಕ್ಷ್ಮಿ ಅವರು ಯಾರ್ದು ಹೆಸರು ತೊಗೊಂಡು ಹೇಳಿಲ್ಲ. ಬಿಡಿ, ಬಾಣಗಳು ಯಾರು ಬಾಣ ಯಾರ ಕಡೆ ಹೋಗ್ತಿದೆ ಅಂತ ಈ ಕಡೆಯಿಂದ ಕೂತ್ಕೊಂಡು ನೋಡೋರಿಗೆ ಅದು ಅರ್ಥ ಆಗುತ್ತೆ, ಅದು ಬೇರೆ ವಿಚಾರ. ಆದರೆ ಫ್ಯಾನ್ಗಳಿಗೆ ಈ ಮಧ್ಯದಲ್ಲಿ ಏನು ಕೆಲಸ ಇದರಲ್ಲಿ? ಇವ್ರು ಸಮರಕ್ಕೆ ಇಳಿಯುವಂಥ ಕೆಲಸ ಏನಿಲ್ಲ ಅಂತ. ಒಂದು ನೀವು ಸಮರ ಅಂತ ಹೇಳ್ಬೋದು, ಅಥವಾ ಈ ಥರ ವ್ಯಕ್ತಿಗಳಿಗೆ ಆಪರ್ಚುನಿಟಿ ಟು ಶೋ, ಅಥವಾ ನಾನು ಈ ಥರ ದೊಡ್ಡ ಫ್ಯಾನು ಅಂತ ಹೇಳ್ಬಿಟ್ಟು ಒಂದು ತೀವ್ರತೆ ಮನಸ್ಥಿತಿ. ನಾನು ಎಷ್ಟು ಕೆಟ್ಟದ ಕಮೆಂಟ್ ಹಾಕಿದ್ರೆ ಅಷ್ಟು ದೊಡ್ಡ ಫ್ಯಾನ್ ಆಗ್ಬಿಡ್ತೀನಿ ನಾನು ನಮ್ಮ ಬಾಸ್ಗೆ ಹೇಳಿದ್ರೆ ನಾನು ಬಿಡ್ತೀನ, ನಾನು ಹಿಂಗೆ ಆಗ್ತೀನಿ ನೋಡು ಅಂತ ಹೇಳ್ಬಿಟ್ಟು ಅದೊಂದು ಮನಸ್ಸಿದೆ. ಎರಡನೇದು, ನಾನು ಎಲ್ಲೋ ಇರ್ತೀನಿ, ಯಾವುದೋ ಹಳ್ಳಿಲಿ ಇರ್ತೀನಿ, ಯಾವುದೋ ಮೂಲೆಯಲ್ಲಿ ಇರ್ತೀನಿ, ಎಷ್ಟೋ ಹೊಡೆದಾಟದಲ್ಲಿ ಎಷ್ಟೋ ಸಲ ನಾನು ಜೈಲಿಗೆ ಹೋಗಿದ್ದೀನಿ, ನಾನು ಬರಿತೀನಿ, ಏನು ಬಂದು ಇವಾಗ ಹಿಡ್ಕೋತಾರ? ಇಲ್ಲ. ಅದು ಹೆಂಗೆ ಹಿಡ್ಕೋತಾರೆ? ಹಿಡ್ಕೊಂಡ್ಲಿ. ಅಕಸ್ಮಾತ್ ಹಿಡಿದ್ರು ಏನು ಟಿವಿಲಿ ಬರ್ತೀನಿ, 4 ಕೇಸಲ್ಲಿ ನಾನು ಒಳಗಡೆ ಹೋಗಿದ್ದೆ, ಈ ಕೇಸಲ್ಲಿ 2 ದಿನ ಹೋಗ್ತೀನಿ, ನಂಗೆ ಪ್ರಚಾರ ಸಿಗ್ತಾ? ಅದು ಯಾವಾಗ? ಹಿಡಿದಾಗ. ಇದು ಎರಡನೇ ಅಂಶ. ಮೂರನೇ ಅಂಶ, ನಿನ್ನ ಮಾನಸಿಕ ಸ್ಥಿತಿ. ಅಂದರೆ ನನಗೆ ಮನಸ್ಸಲ್ಲಿರೋದೇ ಕೈಯಲ್ಲಿ ಬರಲಿಕ್ಕೆ ಸಾಧ್ಯ. ನನಗೆ ಮನಸ್ಸಲ್ಲಿ ಒಳ್ಳೇದಿದ್ರೆ ನಾನು ಒಳ್ಳೇದು ಮಾತ್ರ ಬರೀತೀನಿ. ನನ್ನ ಮನಸ್ಸಲ್ಲಿ ನಾನು ಕೆಟ್ಟದ್ದಿದ್ರೆ ಕೆಟ್ಟದ್ದೇ ಬರೆಯೋದು. ನಿನ್ನ ಮನಸ್ಸು ಏನು ಹೇಳ್ತೋ ಅದು ನೀನು ಟೈಪ್ ಮಾಡಿದ್ಯಾ. ಅಂದರೆ ನಿನ್ನ ಮಾನಸಿಕ ಸ್ಥಿತಿಯನ್ನ ನೀನು ತೋರ್ಪಡಿಸ್ತಾ ಇದೆಯಾ. ಆ ತೋರ್ಪಡೆ ಬೇರೆಯವರಿಗೆ ಹರ್ಟ್ ಆಗುತ್ತೋ ಇಲ್ವೋ, ಅದು ಇಟ್ಸ್ ಇಮ್ಮೆಟೀರಿಯಲ್ ಫಾರ್ ಯು. ಸೊ ಈ ಎಲ್ಲ ಇದೆಯಲ್ಲ, ಫಾರ್ ಎಕ್ಸಾಂಪಲ್ ನಾನು ಇವೆಲ್ಲ ಹೆಂಗೆ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಅಂದರೆ ತುಂಬ ಏನು 504, 506 ಅಂದರೆ ನೀವು ಪ್ಲೀಡ್ ಗಿಲ್ಟಿ ಮಾಡಿದ್ರು ಬಿಡ್ತಾರೆ, ಆಯ್ತಾ, ಅದನ್ನು ಪ್ರೂವ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಬಟ್ ಇದೆಲ್ಲ ರೈಟಿಂಗಲ್ಲಿ ಇರುತ್ತೆ, ಡಿಜಿಟಲ್ ಎವಿಡೆನ್ಸ್. ಓಕೆ. ಸೊ ನಮಗೆ ಹೆಲ್ಮೆಟ್ ಕಡ್ಡಾಯ ಅಂತ ಮಾಡಿದ್ರು. ಮೊದಲು ಎಷ್ಟು ಜನ ಹೆಲ್ಮೆಟ್ ಹಾಕ್ತಾಯಿದ್ರು? ಎಲ್ಲ ಕಡೆ ಹೆಲ್ಮೆಟ್ ಹಾಕ್ತಲೇ ಕಡ್ಡಾಯ ಅಂತ ಮಾಡಿದ್ದಾರೆ, ನೋಡೋಣ ಅಂತ ಹೇಳ್ಬಿಟ್ಟು. ಯಾವಾಗ ನಮ್ಮ ಪೊಲೀಸವರು ಅದನ್ನು ಹಿಡಿದು ಫೈನ್ ಹಾಕಿ 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 ಸ್ಟಿಕ್ ಮಾಡಿದ್ರು, ಮುಂದ್ಗಡೆನೂ ಹೆಲ್ಮೆಟ್ ಹಾಕೋಕೆ ಶುರು ಮಾಡಿದ್ರು, ಹಿಂದ್ಗಡೆನೂ ಹೆಲ್ಮೆಟ್ ಹಾಕೋಕೆ ಶುರು ಮಾಡಿದ್ರು. ಅಂದರೆ ಲಾ ಸ್ಟ್ರಿಕ್ಟ್ ಆಯಿತು, ಪೆನಾಲ್ಟಿ ಬಿತ್ತು. ಸೀಟ್ ಬೆಲ್ಟ್ ಹಾಕ್ಲಿಕ್ಕೆ ಕಾನೂನು ತಂದರು, ಯಾಕಂದ್ರೆ ಅಪರಾಧ ತಡಿಬೇಕು ಅಂತ ಹೇಳ್ಬಿಟ್ಟು. ಫೈನು ಬರೀ ಹಿಡಿದಾಗ ಮಾತ್ರ ನಾವು ಸೀಟ್ ಬೆಲ್ಟ್ ಅಂತ ನೋಡ್ತಾ ಇದ್ವಿ, ಇವಾಗ ಕ್ಯಾಮ್ರಾ ಕೂಡ ಹಿಡಿಯುತ್ತೆ, ಕ್ಯಾಪ್ಚರ್ ಮಾಡುತ್ತೆ. ಹಾಗಾಗಿ ಎಲ್ಲರೂ ಸೀಟ್ ಬೆಲ್ಟ್ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಸಾವಿರಾರು ಜನಗಳದ್ದು ಪ್ರಾಣ ಕೂಡ ಉಳಿತು. ಸೊ ನಿಮ್ಮ ಕಾನೂನನ್ನು ನೀವು ಎಲ್ಲಿ ಸ್ಟ್ರಿಂಜೆಂಟ್ ಆಗಿ ಮಾಡ್ತೀರಿ. ಇವಾಗ ಆಂಧ್ರದಲ್ಲಿ ನಾನು ಕೇಳ್ಬಿಡಿ, ಡ್ರಿಂಕ್ ಅಂಡ್ ಡ್ರೈವ್ ಹಿಡಿದ್ರೆ 3 ದಿನ ಬೇಲಿಲ್ಲ. ಓಕೆ. ನಮ್ಮಲ್ಲಿ ಆ ಥರ ಇಲ್ಲ. ಏನು ಗಾಡಿ ತಗೋತಾರೆ, ಫೈನ್ ಕಟ್ಟು 10,000, ನಾಳೆ ಕೋರ್ಟಿಗೆ ಬಂದು ಅಂತಾರೆ, ಕಳಿಸ್ತಾರೆ, ಒಂದು ಆಟೋ ಮಾಡಿ ಅಥವಾ ಒಂದು ಕ್ಯಾಬ್ ಮಾಡಿ ಕಳಿಸ್ತಾರೆ. ಸೊ ಅದೇ ಆಂಧ್ರದಲ್ಲಿ ನೀನು ಡ್ರಿಂಕ್ ಅಂಡ್ ಡ್ರೈವ್ ಸಿಗಾಕಿದ್ರೆ ನಿನಗೆ ಸೈದಾ ಜೈಲಿಗೆ ಹೋಗ್ಬಿಡೋದು, ನಿನ್ನ ಲೈಸೆನ್ಸ್ನು ಸಸ್ಪೆಂಡ್ ಮಾಡ್ತಾರೆ.
3 ದಿನ ನಿನ್ನ ಬೇಲ್ ಏನೇ ಕೇಳು ಕೊಡಲ್ಲ. 3 ದಿನ ಕೊಡಲ್ಲ, ನೀನು ಹೊರಗಡೆ ಬರೋದು 3 ದಿನ ಆದಮೇಲೆ. ಸೊ ಆ ರೀತಿ ನೀವು ಸ್ಟ್ರಿಕ್ಟಾಗಿ ಕಾನೂನು ಇಂಪ್ಲಿಮೆಂಟ್ ಮಾಡಿದ್ರೆ ಸೊ ಈ ರೀತಿ ಅಪರಾಧಗಳು ಕಡಿಮೆ ಆಗ್ತವೆ. ನಾನು ಪೂರ್ತಿ ಕಂಟ್ರೋಲ್ ನಿಂತೋಗ್ಬಿಡುತ್ತೆ ಹೇಳಲ್ಲ, ಪ್ರಮಾಣ ಕಡಿಮೆ ಆಗುತ್ತೆ. ಪ್ರಮಾಣ ಕಡಿಮೆ ಆಗುತ್ತೆ. ಲೋಕೇಶ್ವರ್ ಅವರೇ, ನಂದೊಂದು ಪಾಯಿಂಟ್ ಇತ್ತಿಲ್ಲಿ. ಅಂದರೆ ನೋಡಿ, ಒಂದು ಕಡೆ ಈಗ ಶಿವರಾಜ್ ಕುಮಾರ್ ಅವರು ಮಾತಾಡ್ತಾ ಇದ್ರು, ಒಂದು ಕಡೆ ಬದುಕಿದ್ರೆ ಮುತ್ತುರಾಜನ್ ಥರ ಬದುಕಬೇಕು, ಮೆರೆದ್ರೆ ರಾಜ್ಕುಮಾರನ್ ಥರ ಮೆರಿಬೇಕು ಅಂತ. ಇದು ಒಂದು ಭಾಗ. ಇವತ್ತು ಶಿವರಾಜ್ ಕುಮಾರ್ ಅವರು, ಒಂದು ಕಡೆ ಉಪೇಂದ್ರ ಅವರು, ಈ ಕಡೆ ಸುದೀಪ್ ಅವ್ರದ್ದು ಎಲ್ಲರದ್ದು ಮೂವಿ ಬರ್ತಾ ಇದೆ. ದರ್ಶನ್ ಅವ್ರ ಡೆವಿಲ್ ಕೂಡ ಮೂವಿ ಬಂದು ಅದು ಕೂಡ ರನ್ನಿಂಗಲ್ಲಿದೆ. ಪಾಯಿಂಟ್ ಅಂದರೆ ಎಲ್ಲರೂ ಚೆನ್ನಾಗೇ ಇದ್ದಾರೆ. ನಿಮಗೆ ಉಪೇಂದ್ರ ಅವರು, ಶಿವಣ್ಣ ಅವರು ಕೂತ್ಕೊಂಡು ಅಕ್ಕಪಕ್ಕ ಕೂತ್ಕೊಂಡು ಮಾತಾಡೋದು ನೋಡಿಬಿಟ್ರೆ ಒಬ್ಬ ಹೊಸ ಹೀರೋ ರಾಜ್ ಬಿ ಶೆಟ್ಟಿ ಅಂತ ಹೇಳಿ ಚಿತ್ರರಂಗದಲ್ಲಿ ಒಂದು ಕೆಲ ವರ್ಷಗಳಿಂದ ಶುರುವಾಗಿದೆ. ಶಿವಣ್ಣ ಬಂದ ಕಾಲ ಯಾವುದು, ಉಪೇಂದ್ರ ಅವರು ಬಂದ ಕಾಲ ಯಾವುದು, ಅವ್ರಿಗೆ ಯಾವುದೇ ತಾರತಮ್ಯ ಇಲ್ಲ. ಇವರು ಹೊಸಬರು, ಇವರು ಅದೇನೂ ಇಲ್ಲ. ಮಕ್ಕಳ ಥರ ಮಾತಾಡಿಕೊಂಡು ಖುಷಿಯಾಗಿ ನಾಳೆ ಮೂವಿ ರಿಲೀಸ್ ಇದೆ, ಅಷ್ಟು ಖುಷಿಯಾಗಿದ್ದಾರೆ. ಸುದೀಪ್ ಅವರು ಅಷ್ಟೇ, ದರ್ಶನ್ಗೆ ಒಳ್ಳೆಯದಾಗಲಿ, ವಿಜಯಲಕ್ಷ್ಮಿ ಅವ್ರಿಗೆ ಒಳ್ಳೆಯದಾಗಲಿ. ಹೆಣ್ಣು ಮಗಳಿದ್ದಾರೆ. ಒಂದು ಹೆಣ್ಣು ಮಗಳಿಗೆ ಅವರ ಪತಿ ಜೈಲಲ್ಲಿರೋದಕ್ಕಿಂತ ಇನ್ನೊಂದು ನೋವು ಇನ್ನೊಂದು ಇರಲಾರ್ದು. ಯಾರ ಮನೇಲಾದರೂ ಅಷ್ಟೇ ನಾನು ಮಾತಾಡೋದು. ಅದರ ಮಧ್ಯದಲ್ಲಿ ಏನೇನು ಡೈರೆಕ್ಟ್ ಸಂಬಂಧ ಏನೂ ಇಲ್ಲ, ಅಭಿಮಾನ ಅನ್ನೋದೊಂದು ಅಸ್ತ್ರ ಇಟ್ಕೊಂಡು ಈ ಥರ ಕಿತ್ತಾಡ್ತಾರಲ್ಲ, ಸರಿನಾ ಇದು ಅಂತ. ಲೋಕೇಶ್ವರ್ ಅವರೇ ಹೇಳಿ ಹೇಳಿ ಹೇಳಿ. ಅಲ್ಲ, ಈ ಅಭಿಮಾನದ ಹೆಸರಲ್ಲಿ, ಕಟ್ಟಾಯ್ತು ಮತ್ತೆ. ಈ ಅಭಿಮಾನದ ಹೆಸರಲ್ಲಿ ಅವರೆಲ್ಲ ಚೆನ್ನಾಗೇ ಇದ್ದಾರೆ. ಪರಸ್ಪರ ವೇದಿಕೆಗಳ ಲಕ್ಷ್ಮಣ ಸಿಕ್ಕರೆ ಗೌರವಿಸ್ತಾರೆ. ಪ್ರತಿಯೊಬ್ಬ ಮೂವಿಗೂ ಒಂದು ಒಳ್ಳೇದಾಗಲಿ ಅಂತ ಹಾರೈಸ್ತಾರೆ, ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಹಾರೈಸ್ತಾರೆ. ಆ ಹೆಣ್ಮಗಳು ಚೆನ್ನಾಗಿರಲಿ ಅಂತ ಮಾತಾಡ್ತಾರೆ. ಆದರೆ ಫ್ಯಾನ್ಸ್ ಹೆಸರಲ್ಲಿ, ಯಾರು ಫ್ಯಾನ್ಸ್ ಆದರೂ ಆಗಿರಲಿ, ವ್ಯಕ್ತಿಗಳಲ್ಲೇನು ಘರ್ಷಣೆಯಲ್ಲಿಲ್ಲ. ಫ್ಯಾನ್ಸ್ಗಳು ಈ ಥರಕ್ಕೆ ಯಾಕೆ ಇಳಿತಾ ಇದ್ದಾರೆ ಅಂತ ನೋಡಿ. ಒಂದು ನಿಮ್ಗೆ ರಮಾಕಾಂತ್, ನೀವು ತೆಗೆದು ನೋಡಿ, ಸುಮಾರು ಫಿಲಮ್ಸ್ ಯಾವ್ಯಾವ್ದು ಫಿಲಮ್ಗಳು ಹಾಡ್ಗೆ ಡಿಸ್ಪ್ಯೂಟು, ಡೈಲಾಗ್ ಡಿಸ್ಪ್ಯೂಟು, ಮತ್ತೆ ಈ ತರ ಕಾಮೆಂಟ್ ಡಿಸ್ಪ್ಯೂಟ್, ಇದು ಇಶ್ಯೂಸ್ ನ ಫಿಲಮ್ಗಳನ್ನ ಫೆಮಿಲಿಯಾರಿಟಿ ಮಾಡಕ್ಕೂ ಕೆಲವರು ಬಳಸ್ತಾರೆ. ಕರೆಕ್ಟ್. ಆ ಫಿಲಮ್ಗಳ ಬಗ್ಗೆ ಚರ್ಚೆ ಆಗ್ಬೇಕು. ಅದ್ರ ಈ ಒಂದು ಏನಾದ್ರು ಡಿಸ್ಪ್ಯೂಟ್ ಶುರು ಮಾಡಿದ್ರೆ ನೀವು ಸಹ ಸೇರಿ ಟಿವಿಲಿ ಬೆಳಗ್ಗೆಯಿಂದ ಸಾಯಂಕಾಲದಾಗ ಅದೇ ನಡೀತಾ ಇರುತ್ತೆ. ಅದರಿಂದ ಪ್ರಚಾರ ಸಿಗುತ್ತೆ. ಆ ಫಿಲಮ್ ಏನ್ ಐತೆ ಅಂತ ಒಂದ್ ನೋಡ್ಬಿಡೋಣ ಅಂತ ಎಲ್ಲಾರು ಪ್ರಯತ್ನ ಮಾಡ್ತಾರೆ ಪಿಕ್ಚರ್ಗೆ. ಈ ರೀತಿಯ ಪ್ರಯತ್ನಗಳನ್ನು ಈ ಫಿಲಂ ಫೀಲ್ಡ್ ಅಲ್ಲಿ ಇದೆ ಅನ್ನೋದು ನನಗೆ ಗೊತ್ತಿದೆ. ಈ ಟ್ರೆಂಡ್ ಅಭಿಮಾನಿಗಳನ್ನ ಬಳಸ್ಕೊಂಡು ಮಾಡೋದು ಈ ಕೆಲವು ಹೀರೋಗಳ ಅಭ್ಯಾಸ. ಅದಕ್ಕೋಸ್ಕರ ಈ ಅಭಿಮಾನಿಗಳಂತ ಏನಿದ್ದಾರೆ ಇವ್ರುಗಳನ್ನ ಮ್ಯಾನೇಜ್ ಮಾಡೋದು ಅವ್ರಿಗೆ ಗೊತ್ತು, ಎಲ್ಲೆಲ್ಲಿ ಹೇಗ್ ಮ್ಯಾನೇಜ್ ಮಾಡ್ತಾ ಇದಾರೆ ಅಂತ. ಆ ಸಂದರ್ಭಗಳು ತಗೊಂಡು ಈಗ ನೋಡಿದ್ರಲ್ಲ, ದರ್ಶನ್ಗೆ ಹೆಲ್ಪ್ ಮಾಡಕ್ ಬಂದವನ್ ಯಾರು ಚಿತ್ರದುರ್ಗದಲ್ಲಿ, ಅವ್ರ ಫ್ಯಾನ್ ಸಂಘದ ಅಧ್ಯಕ್ಷ. ಅವ್ನ ಇವ್ರಿಗೆ ಯಾವ ಸಂಬಂಧ ಇಲ್ಲ, ಯಾವ್ದು ವಿಚಾರ ಇಲ್ಲ. ಬರೀ ಫಿಲಂ ನೋಡಿ ಅವ್ನ್ ಫ್ಯಾನ್ ಆಗಿದ್ದ, ಅವನ್ಗೊಬ್ಬರು ಅಧ್ಯಕ್ಷ ಅಂತ ಪಟ್ಟ ಕಟ್ಟಿದ್ರು. ಅವನ್ ಕೊನೆಗೆ ಎಲ್ಲಿವರೆಗೂ ಬಂದ, ಈಗ ಮರ್ಡರ್ ಕೇಸ್ ಅಪರಾಧ ಕೂತ್ಕೊಂಡ ಆರೋಪಿಯಾಗಿ. ಈ ತರ ಈ ಟೆಂಡೆನ್ಸಿನ ಈ ಫಿಲಂ ಲ್ಯಾಂಡಿನ ಕೆಲವು ಪ್ರಮುಖರು ಏನ್ರೆ ಡಿಸ್ಟ್ರಿಬ್ಯೂಟರ್ಸ್ ಇರ್ಬೋದು, ಮತ್ತೊಬ್ರು ಈ ಇಶ್ಯೂಸ್ ಗಳನ್ನ ಈ ತರದಲ್ಲಿ ತಗೊಂಡು ಇದನ್ನ ಟ್ರೆಂಡ್ ಮಾಡೋದು. ಅವಾಗ ಇದು ಮೀಡಿಯಾಗಳಲ್ಲಿ, ಪತ್ರಿಕೆಗಳಲ್ಲಿ ಚಲಾವಣೆ ಆದಾಗ ಪುಕ್ಷಾಟೆ ಪ್ರಚಾರ ಆಗುತ್ತೆ ಆ ಪಿಕ್ಚರ್ ಬಗ್ಗೆ. ಈ ತರದ ಒಂದು ವ್ಯವಸ್ಥೆಯನ್ನ ಈ ಫಿಲಂ ಲ್ಯಾಂಡ್ ಅಲ್ಲಿ ಸಾಕಷ್ಟು ಸಾರಿ ಪಿಕ್ಚರ್ಗಳಲ್ಲಿ ನಾನು ನೋಡಿದ್ದೀನಿ. ಆ ಪಿಕ್ಚರ್ ಏನು ಇರಲ್ಲ, ಡಬ್ಬಾ ಫಿಲಮ್, 2 ದಿವಸ ಓಡೋದಿಲ್ಲ. ಆದ್ರೆ ಒಂದ್ ದಿವಸಕ್ಕೆ ಅವರು ಬಾಕ್ಸ್ ಏನ್ ದುಡ್ಡು ಕಲೆಕ್ಷನ್ ರಿಚಾರ್ಜ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಈ ಟ್ರೆಂಡ್ ಅನ್ನ ನಾನು ಸಾಕಷ್ಟು ಸತಿ ನೋಡಿದ್ದೀನಿ. ಈ ಫಿಲಂ ಅಭಿಮಾನಿಗಳು ಏನಿದಾರಲ್ಲ, ಇವ್ರನ್ನ ಈ ಲೆಕ್ಕದಲ್ಲಿ ಬಳಸ್ಕೊಳ್ಳುವಂತ ವ್ಯವಸ್ಥೆ ಆಗ್ತಾ ಇರೋದ್ರಿಂದ, ಅವ್ರಿಗೊಂದಷ್ಟು ಅನುಕೂಲಗಳು ಸಣ್ಣ ಪುಟ್ಟ ಸಿಗ್ತಾ ಇರೋದ್ರಿಂದ ಏನೋ ಒಂದ್ ಇಶ್ಯೂ ಮಾಡ್ತಾ ಹೋಗೋದು. ಅದಕ್ ಬೆಲೆ ನಾನು ಹೇಳ್ದೆ ಈಗ, ಇವ್ರಿಗೆ ಆ ಸೀರಿಯಸ್ನೆಸ್ ಇಂಥದ್ಕೆಲ್ಲ ಹೋಗ್ಬಾರ್ದು. ಅಂದ್ರೆ ಆ ಪನಿಷ್ಮೆಂಟ್ಸ್, ಆ ಸೀವಿಯರ್ನೆಸ್ ಬರಬೇಕು. ಅಲ್ಲಿವರೆಗೂ ಇದು ಪ್ರಶ್ನೆ ಆಗೇ ಇರುತ್ತೆ. ಇನ್ನೊಂದೇನಂದ್ರೆ 1972 ನಾಗರಹಾವು ರಿಲೀಸ್ ಆಗುತ್ತೆ ಲೋಕೇಶ್ವರ್ ಸರ್. 1973 ಗಂಧದ ಗುಡಿ. ನಾಗರಹಾವು ದೊಡ್ಡ ಹಿಟ್ ಆಗಿಬಿಟ್ಟಿತ್ತು ಅವತ್ತಿನ ಕಾಲಕ್ಕೆ. ವಿಷ್ಣುವರ್ಧನ್ ದೊಡ್ಡ ಹೀರೋ ಆಗಿ ಸ್ಟಾರ್ಟಿಂಗಲ್ಲಿ ಒಂದು ಎಂಟ್ರಿ ಕೊಟ್ಟಿರ್ತಾರೆ. ರಾಜ್ಕುಮಾರ್ ಅವರ ವಿರುದ್ಧವಾಗಿ ಆ ಚಿತ್ರದಲ್ಲಿ ನೆಗೆಟಿವ್ ರೋಲಲ್ಲಿ ವಿಷ್ಣುವರ್ಧನ್ ಕಾಣಿಸ್ಕೊಳ್ಬೇಕಾಗಿತ್ತು. ಅಂದರೆ ಗಂಧದ ಗುಡಿ ಒಬ್ಬ ಕಾಡುಗಳ್ಳನ ಮಗನಾಗಿ ಕಾಡುಗಳ್ಳನ ರೀತಿಯಲ್ಲಿ ಕಾಣಿಸ್ಕೊಳ್ಬೇಕಾಗಿತ್ತು. ಅನೇಕರು ಹೇಳ್ಬಿಡ್ತಾರೆ ವಿಷ್ಣುವರ್ಧನ್ ಅವ್ರಿಗೆ, ಮಾಡೋಕ್ಕೆ ಹೋಗ್ಬೇಡಿ, ಅಷ್ಟು ಇಟ್ಟಾಗಿದೆ, ಈಗ ಯಾಕೆ ಇದನ್ನು ಮಾಡ್ತಾ ಇದ್ದೀರಿ ನೀವು ಅಂತ. ಪ್ರಶ್ನೆ ಏನು ಬಂತು ಅಂದ್ರೆ ವಿಷ್ಣುವರ್ಧನ್ ಅವರು ಒಂದು ಮಾತು ಹೇಳಿರ್ತಾರೆ, ನೋ, ನಾನು ಮಾತು ಕೊಟ್ಟಿದ್ದೀನಿ,
ರಾಜ್ಕುಮಾರ್ ಅವ್ರನ್ನ ನಟಿಸ್ಬೇಕು ನನ್ನ ಆಸೆನೂ ಇದೆ, ನನಗೆ ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳಿ. ಅಂದರೆ ಅಂಥಂಥವರೇ ತುಂಬ ಆದರ್ಶಯುತವಾದ ದಾರಿನ ಹಾಕೊಟ್ಟಿದ್ದಾರೆ. ಮಧ್ಯದಲ್ಲಿ ಅವತ್ತಿಗೂ ಕಾಲನೂ ಸೇರಿಸಿ ಹೇಳ್ತೀನಿ, ಅವರೇನೋ ಗುಂಡಾರಿಸ್ಬಿಟ್ಟಿದ್ರು, ಅದು ಇವರು ಗುಂಡು ಬಿದ್ದುಬಿಡ್ತಿತ್ತು, ಇವರು ಸಾಯಿಸೋಕ್ಕೆ ಟ್ರೈ ಮಾಡಿಬಿಟ್ಟಿದ್ರು. ಅವತ್ತಿಗೂ ಇದೇ ಕಥೆನೇ, ಇವತ್ತಿಗೂ ಇದೇ ಕಥೆನೇ. ಅವರವರು ಚೆನ್ನಾಗಿದ್ದಾರೆ, ಕಡೆಯವ್ರಿಗೂ ಗೌರವಿಸಿಯೇ ಇದ್ದರು, ಕಡೆಯವರು ಗೌರವಿಸಿಯೇ ಅವ್ರು ಹೋಗಿದ್ದಾರೆ ಅವರೆಲ್ಲರೂ ಕೂಡ. ಇವ್ರು ಯಾಕೆ ಈ ಥರ ಅಂತ ಒಂದು ದೊಡ್ಡ ಪ್ರಶ್ನೆ ಇದೆ. ತಮಿಳಿನ ಪ್ರಸಿದ್ಧ ನಟ ಅಜಿತ್ ಅಂತ ಹೇಳಿ, ತಲಾ ಅಜಿತ್ ಅಂತ ಕೂಡ ಕರಿತಾ ಇದ್ದರು. ಕಡಬುಳೆ ಅಜಿತೇ ಅಂತ ಕೂಗುವಂಥ ಅಭಿಮಾನಿ ದೊಡ್ಡ ವರ್ಗ ಇತ್ತು ಅಜಿತ್ಗೆ, ಇವತ್ತಿಗೂ ಇದ್ದಾರೆ. ತುಂಬ ಫ್ಯಾನ್ ಬೇಸು, ಫ್ಯಾನ್ಡಮ್ ಎಲ್ಲವನ್ನೂ ನೋಡತಕ್ಕಂಥ ನಟ ಅಜಿತ್ತು. ಇದ್ದಕ್ಕಿದ್ದಂತೆ ಒಂದು ದಿನ ಎದ್ದು ಬಂದುಬಿಟ್ಟು ಒಂದು ಕೆಲಸ ಮಾಡ್ತಾರೆ ಅವರು, ತನ್ನ ಎಲ್ಲ ಫ್ಯಾನ್ ಪೇಜು, ಅಭಿಮಾನಿ ಸಂಘ ಎಲ್ಲವೂ ಹೋಗ್ಬಿಡ್ಬೇಕು, ಯಾವುದೂ ಇರಕೂಡ್ದು. ನೀವೇನು ಆರಾಧಿಸ್ತಾ ಇದ್ದೀರೋ, ಅಭಿಮಾನಿಸ್ತಾ ಇದ್ದೀರೋ, ಇದು ನಮ್ಮನ್ನು ಮೀರ್ತಾ ಇದೆ, ಇದು ನಮಗೆ ಉಸಿರುಗಟ್ಟಿಸ್ತಾ ಇದೆ, ಇದು ನಾವು ದೇವರಲ್ಲ, ನಾವು ಯಾರೂ ದೇವರಲ್ಲ, ನಟಿಸ್ತಾ ಇದ್ದೀನಿ ಅಷ್ಟೇ. ಈ ಆರಾಧನೆ ಇದೆಯಲ್ಲ, ಅಭಿಮಾನ ಇಟ್ಕೊಳ್ಳಿ, ಆದರೆ ನೀವು ಇಟ್ಕೊಳ್ತಕ್ಕಂಥ ಅಭಿಮಾನ ಇನ್ನೊಬ್ಬರನ್ನು ತುಚ್ಛವಾಗಿ ಮಾತನಾಡುವುದಕ್ಕೋ, ಇನ್ನೊಬ್ಬರಿಗೆ ನೀವು ಅವ್ರನ್ನ ಕೀಳಾಗಿ ನೀವು ನೋಡೋದಕ್ಕೋ, ಅವ್ರನ್ನ ಕಡೆಗಣಿಸುವುದಕ್ಕೋ, ಅವ್ರ ವಿರುದ್ಧ ಅಸ್ತ್ರ ಪ್ರಯೋಗಿಸುವುದಕ್ಕೋ ಒಂದು ವಿಧಾನ ಆಗಬಾರದು. ಇದು ಇವತ್ತೇ ನಿಲ್ಲಬೇಕು. ಲೋ ಪ್ರೊಫೈಲಲ್ಲಿ ನಾನು ಇರ್ತೀನಿ, ನನ್ನ ಅಭಿಮಾನಿಗಳು ಅಷ್ಟೇ. ಚೆನ್ನಾಗಿರಿ, ಜೀವನ ತುಂಬ ಶಾರ್ಟ್ ಟೈಮಲ್ಲಿದೆ, ಅದ್ಭುತವಾಗಿ ಬದುಕಿ ಅಂತೇಳಿ. ಯಾವುದೋ ಕಾರ್ ರೇಸಿಂಗಲ್ಲಿ ಬ್ಯುಸಿ ಇರ್ತಾರೆ, ಶೂಟಿಂಗಲ್ಲಿ ಬ್ಯುಸಿ ಇರ್ತಾರೆ. ಇವತ್ತು ಇದೇ ಅಜಿತ್ತು ಇನ್ಯಾವುದೋ ಒಂದು ಅವರ ಒಂದು ಆ್ಯಕ್ಟಿವಿಟಿಲಿ ಬ್ಯುಸಿ ಇರ್ತಾರೆ. ಅಂಥ ಮನುಷ್ಯ ಎಲ್ಲದರಿಂದ ಹೋಗಿ ಆಲ್ಮೋಸ್ಟ್ ಸಿನಿಮಾ ಬೇಕಾ ಬರ್ತಾರೆ ಮಾಡ್ತಾರೆ, ಸಿನಿಮಾ ರಂಗದಲ್ಲಿದ್ದು ದೊಡ್ಡ ಸ್ಟಾರ್ ಆಗಿದ್ದು ಸನ್ಯಾಸಿ ಅಂತ ಬದುಕ್ತಿರ್ತಕ್ಕಂಥ ವ್ಯಕ್ತಿ ಇದ್ದರೆ ಅದು ಅಜಿತ್ ಮಾತ್ರ. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ ಅವರು. I'm very grateful to the love that you have all given me, but please look after your life. I love that. I'd be a very happy man when I get to know that my fans are also doing very well in life. Excellent. And when they're nice and kind to my peers, my co-stars, and they have nice things to say, nice words to say. Of course. You know, again, life is very short. Our great-grandchildren are not going to remember us. So just keep this in mind. Live for You I'm told very fans. grateful to the love that you have all given me, but please look after your life. I love that. I'd be a very happy man when I get to know that my fans are also doing very well. ಅಜಿತ್ ಇಷ್ಟೇ ಹೇಳ್ತಿದ್ದಾರೆ, ನೀವು ನೈಸ್ ಆಗಿರಿ, ಪ್ರೀತಿಯಿಂದ ಇರಿ, ನನಗೇನು ಪ್ರೀತಿ ಕೊಡ್ತಿರೋ ನನ್ನ ಜೊತೆಯಲ್ಲಿ ಈ ಚಿತ್ರರಂಗದಲ್ಲಿ ನಡೆಸ್ತಾ ಇರ್ತಕ್ಕಂಥವ್ರು ಅದೇ ಪ್ರೀತಿ ಕೊಡಿ, ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಿ. ನೀವು ಫ್ಯಾನ್ ಬೇಸ್ ಇದೆ, ಫ್ಯಾನ್ಡಮ್ ಇದೆ ಅಂತ ದ್ವೇಷ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿ ಅದ್ಭುತ ಸಂದೇಶ ಅಲ್ವಾ ಇದು? ಯಾವುದೇ ಚಿತ್ರರಂಗದಲ್ಲಿ ಯಾವುದೇ ಫೀಲ್ಡ್ ವ್ಯಕ್ತಿಗಳಿಗಾದರೂ ಕೂಡ. ಹೌದು, ಅದನ್ನು ಅವರಲ್ಲಿ ಹೇಳಿದಾರಲ್ಲ, ಹಾಗಂತ ಹೇಳ್ಬಿಟ್ಟು ಅವ್ರದ್ದು ಫ್ಯಾನ್ದು ಏನು ಪ್ರೀತಿ ಇದೆಯಲ್ಲ ಅದು ಕಡಿಮೆ ಆಗಿಲ್ಲ, ಯಾವತ್ತೂ ಕಡಿಮೆ ಆಗೋದು ಇಲ್ಲ, ಆಗಿಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಸೊ ಬಟ್ ಅವ್ರು ಏನು ಒಂದು ಒಳ್ಳೆ ತಿಳಿ ಮಾತನ್ನು ಹೇಳಬೇಕು, ನೀನು ಎಷ್ಟು ಒಬ್ಬ ನಟನನ್ನ ಪ್ರೀತಿ ಮಾಡ್ತೀಯ ಅಷ್ಟೇ ಎದುರುಗಡೆ ನಿನ್ನ ಹೀರೋ ಕಾಣ್ತಾನಲ್ಲ ಡೈಲಿ ಅಪ್ಪ, ಅವನನ್ನ ಪ್ರೀತಿ ಮಾಡು. ಕರೆಕ್ಟ್. ತಾಯಿ ಕಾಣ್ತಾರಲ್ಲ ಅವ್ರನ್ನ ಪ್ರೀತಿ ಮಾಡು, ನಿನ್ನ ಅಣ್ಣ ತಮ್ಮನ್ನ ಪ್ರೀತಿ ಮಾಡು, ನಿನ್ನ ನೆರೆಹೊರೆಯವ್ರನ್ನ ಪ್ರೀತಿ ಮಾಡು, ನಿನ್ನ ಭವಿಷ್ಯ ಉಜ್ವಲ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಯೋಚನೆ ಕೂಡ ಓಕೆ ಅದರ ಮನಸ್ಸಿಗೆ ನಾವು ಬರಂಗ್ ಮಾಡಬೇಕು. ಸೊ ಅದರ ಅರ್ಥ ಮಾಡ್ಕೊಳೋದು ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ ಹಿತ್ತಲ ಗಿಡ ಮದ್ದೆಲ್ಲ ನಮ್ಮ ಮುಂದೆ ಕಾಣೋ ತಂದೆ ತಾಯಿ ದೇವರಲ್ಲ, ಈ ರೀತಿ ಏನಿದೆ ಇದ್ದೇ ಇರ್ತಾರೆ ಬಿಡು ಅಂತ ಹೇಳ್ಬಿಟ್ಟು ಒಂದು ಭಾವನೆ ಇರುತ್ತಲ್ಲ, ಅದು ಒಬ್ಬ ವ್ಯಕ್ತಿನ ಕಳ್ಕೊಂಡಾಗಲೇ ಅದಕ್ಕೆ ಅದರದ್ದು ಬೆಲೆ ಕೂಡ ಗೊತ್ತಾಗೋದು. ಹಾಗೆ ಈ ನಮ್ಮ ಕನ್ನಡದಲ್ಲಿ ನಾನು ಇವಾಗ ಏನು ಹೇಳ್ತೀನಿ, ನಮ್ಮ ಚಲನಚಿತ್ರ ಯಾರು ಫ್ಯಾನ್ಸ್ ಅಂತ ಇದ್ದಾರೆ, ಸೊ ನಾನು ಕೆಲವೊಂದು ಸಿನಿಮಾ ನೋಡಿದ್ದೀನಿ, ನಾಯಕ ನಟಗೆ ಯಾರಾದರೂ ಒಬ್ಬ ವಿಲನ್ ಇದ್ರೆ ಆ ಚಲನಚಿತ್ರ ಮೊದಲನೇ ದಿನ ರಿಲೀಸ್ ಆಗ್ತಾ ಇದ್ರೆ ಆ ವಿಲನ್ನು ಫಿಲ್ಮನ್ನು ನೋಡ್ಲಿಕ್ಕೆ ಹೋಗ್ತಾ ಇರಲಿಲ್ಲ, ಹೊಡೆದು ಬಿಡೋರು. ಯಾಕಂದ್ರೆ ನೀನು ಹೀರೋಗೆ ಹೊಡೆದಿದ್ಯಾ ಫಿಲ್ಮಲ್ಲಿ, ನಾನಿನ್ ಬಿಡಲ್ಲ ಅಂತ. ಅಂದ್ರೆ ದರ್ ಇಸ್ ಅ ಥ್ರೆಟ್ ಟು ಲೈಫ್. ಕರೆಕ್ಟ್. ಅವ್ರು ಎಷ್ಟೋ ಇವಾಗ ನಾವು ರಮ್ಯಾ ಕೃಷ್ಣ ಅವ್ರದ್ದು ಮೊನ್ನೆ ರಿಲೀಸ್ ಆಯ್ತು. ಅವರು ಅದು ಮೊದಲು ರಿಲೀಸ್ ಆದಾಗ ಥಿಯೇಟರ್ಗೆ ಹೋಗಿರ್ಲಿಲ್ಲ ಅಂತೆ, ಯಾಕಂದ್ರೆ ನೀವು ರಜನಿಕಾಂತ್ ಆಪೋಸಿಟ್ ಈ ತರ ನೆಗೆಟಿವ್ ರೋಲ್ ಮಾಡಿದ್ದಾರೆ, ಅವ್ರಿಗೆ ಜನಗಳು ತುಂಬಾ ಜನ ಹೇಟ್ ಮಾಡ್ತಾರೆ ಅಥವಾ ಇನ್ನೇನೋ ಹಾರ್ಮ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಅಷ್ಟೊಂದು ಅಂದ್ರೆ ಇಂಟೆನ್ಸ್ ಜಾಸ್ತಿ, ಅಂದ್ರೆ ಜನಗಳಿಂದ ಅಥವಾ ಫ್ಯಾನ್ಸ್ ಇಂದ ಒಬ್ಬ ಪಾತ್ರ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಅಷ್ಟೊಂದು ಹೆದರಿಕೆ ಭಯ ಇರಬೇಕಾದ್ರೆ, ಓಕೆ ನಾ ಹೇಳೋದು. ಸೊ ಯಾಕಷ್ಟು ಭಯ ಅಂದ್ರೆ ಅಷ್ಟು ಹುಚ್ಚು, ಅಷ್ಟು ಅಂದ್ರೆ ಅದೇನೋ ಅವ್ರಿಗೆ
ಟಿ ವಿಯಲ್ಲಿ ಅಥವಾ ಪರದೆಯಲ್ಲಿ ಏನು ನೋಡಿರ್ತಾರೋ ಅದನ್ನ ಅವ್ರು ದೇವರು ಅಂತ ತಿಳ್ಕೊಬಿಟ್ಟಿರ್ತಾರೆ ಒಂದು ಸಿನಿಮಾನ. ಅದನ್ನ ಅರ್ಥ ಮಾಡ್ಕೊಳ್ಳೋಂಥ ಕೆಪಾಸಿಟಿ ದೇವರು ಜನಗಳಿಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಕೇಳ್ಬೋದು. ಒಂದು. ಎರಡನೇದು, ಅರ್ಥ ಆಗತ್ತೆ ಆದರೆ ನಾನು ಏನು ಅಂತ ತೋರಿಸ್ಬೇಕು, ಅರ್ಥ ಆಗತ್ತೆ ನಾನು ಚೇಷ್ಟೆ ಮಾಡಬೇಕು, ಅರ್ಥ ಆಗತ್ತೆ ಪಬ್ಲಿಕಲ್ಲಿ ನಾನು ಬೈಬೇಕು ಅಂತೆಲ್ಲ ಏನಿರ್ತಾರಲ್ಲ, ಇವಾಗ ಏನು ಎಷ್ಟು ಜನದ ಮೇಲೆ ಇವಾಗ ದೂರು ಕೊಟ್ಟಿದಾರಲ್ಲ ಅಂಥವ್ರನ್ನೆಲ್ಲ ಸ್ವಲ್ಪ ಸಮಾಧಾನವಾಗಿ ನಿಧಾನಕ್ಕೆ ಕರೆಸಿ, ಸೊ ಅವರಿಗೆ ಏನು ಕಾನೂನು ರೀತಿ ಸ್ವಲ್ಪ ಒಂದು ಇದು ಮಾಡಿದ್ರೆ ಅದರಿಂದ 4 ಜನಕ್ಕೆ ಅವೇರ್ನೆಸ್ ಕ್ರಿಯೇಟ್ ಆಗ್ಬೋದೇನೋ, 4 ಜನ ಅದನ್ನು ಕಡಿಮೆ ಮಾಡ್ಬೋದೇನೋ ಬೈಯೋದಕ್ಕೆ. ಓಕೆ. ಯಾಕಂದ್ರೆ ಒಂದು ಹೆಣ್ಣಿಗೆ ಬೈಯೋದಕ್ಕೂ ಅಥವಾ ಒಬ್ಬ ಗಂಡ್ಸಿಗೆ ಬೈಯೋದಕ್ಕೆ, ಗಂಡ್ಸ್ ಕ್ಯಾಶುವಲ್ ಆಗಿ ತಿಳ್ಕೊತಾರೆ. ಇನ್ನು ನಮ್ಮ ಲ್ಯಾಂಗ್ವೇಜು ಕೂಡ ಹಾಗೆ ಇದೆ. ನೀವು ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ನೋಡಿ, ಅಲ್ಲಿ ಈ ಕೆಟ್ಟ ಭಾಷೆ ಬಳಸ್ನಿಲ್ಲ ಅಂದರೆ ಅವ್ರಿಗೆ ಫ್ರೆಂಡ್ಶಿಪ್ಪೇ ಆಗಲ್ಲ. ಸೊ ಅದನ್ನ ನಾನು ಪಬ್ಲಿಕಲ್ಲಿ ಬಳಸ್ತೀನಿ ಅಂತಂದರೆ ಅದು ಆಗಲ್ಲ. ಅವರು ಯಾಕಂದ್ರೆ ದೇ ಶುಡ್ ಅಂಡರ್ಸ್ಟ್ಯಾಂಡ್ ನಾನು ಅದನ್ನು ಎಲ್ಲಿ ಯೂಸ್ ಮಾಡಬೇಕು, ಎಲ್ಲಿ ಯೂಸ್ ಮಾಡಬಾರ್ದು ಅಂತ ಬಿಟ್ಟು ಅವ್ರಿಗೆ ಗೊತ್ತಿರಬೇಕು. ಕರೆಕ್ಟ್. ಸೊ ಹಾಗಾಗಿ ನಾನು ಇದೇ ಥರ ಮಾತಾಡಬೇಕು, ಎಲ್ಲ ಕಡೆ ಒಂದೇ ರೀತಿ ನಾನು ಕಾನೂನು ತರ್ತೀನಿ ಅಂದರೆ ಆಗಲ್ಲ. ಬಟ್ ಒಬ್ಬ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಸಾವಿರಾರು ಜನ ಇರ್ತಾರೆ, ಎಲ್ಲ ಭಾಗದಿಂದ ವರ್ಗದವರು ಇರ್ತಾರೆ. ಅಂಥ ಸಂದರ್ಭದಲ್ಲಿ ಯಾವ ರೀತಿ ಪದವನ್ನು ಬಳಸಬೇಕು ಅನ್ನೋದು ಒಂದು ಸೆನ್ಸ್ ಅಂತ ಇರಬೇಕು. ಫೈನ್. ಲೋಕೇಶ್ವರ್ ಸರ್, ಇಲ್ಲಿ 2-3 ವಿಷಯ ಬರುತ್ತೆ ಸರ್. ಒಂದು ಕಡೆ ಅಭಿಮಾನಿ ಮತ್ತು ನಟ ಅಥವಾ ಅವ್ರ ಐಕಾನು, ಅಭಿಮಾನಿಗೆ ಯಾವ ವ್ಯಕ್ತಿ ಇಷ್ಟನೋ ಅವರು ಅಂತ ನಾವು ಕನ್ಸಿಡರ್ ಮಾಡೋಣ. ಇಲ್ಲಿ ಅವ್ರೇನು ಮಾಡಬಲ್ಲರು ಈ ಒಂದು ವಿಚಾರದಲ್ಲಿ? ಅನೇಕ ಸಂದರ್ಭಗಳೇನಾಗುತ್ತೆ, ಯಾರೋ ಈಗ ಸುದೀಪ್ ಅವ್ರದ್ದೊಂದು ಫೋಟೋ ಹಾಕ್ಕೊಂಡ ಅಥವಾ ದರ್ಶನ್ ಅವ್ರದ್ದೊಂದು ಫೋಟೋ ಹಾಕ್ಕೊಂಡ, ರಮ್ಯಾ ಅವ್ರಿಗೆ ಮೆಸೇಜ್ ಮಾಡ್ತಾರೋ ಇಲ್ಲ ಆ ಥರ ವಿಜಯಲಕ್ಷ್ಮಿ ಅವ್ರಿಗೆ ಮೆಸೇಜ್ ಮಾಡ್ತಾರೋ, ಒಂದು ಮೆಸೇಜ್ ಮಾಡಿಬಿಡ್ತಾನೆ ಅವನು. ಇದಕ್ಕೆ ಆಯಾ ನಟರುಗಳು ಅಥವಾ ಆ ವ್ಯಕ್ತಿ ಎಷ್ಟರ ಮಟ್ಟಿಗೆ ಹೊಣೆ, ಅವರ ಸೈಲೆನ್ಸ್ ಎಷ್ಟರ ಮಟ್ಟಿಗಿನ ಹೊಣೆ, ಅಥವಾ ಇವ್ರು ಮೆಸೇಜ್ ಮಾಡಿದ ಎಲ್ಲದಕ್ಕೂ ಕೂಡ ಅವ್ರು ಕುಮ್ಮಕ್ಕಿತ್ತು ಅಂತ ನಾವು ಭಾವಿಸೋಕ್ಕಾಗತ್ತಾ, ಅಥವಾ ಇವರುಗಳನ್ನು ಬರೀ ಇಂಡಿವಿಜುವಲ್ಸ್ ಆಗಿ ಮಾತ್ರ ಕಾನೂನು ಪರಿಗಣಿಸುತ್ತಾ ಅಂತ? ಇಲ್ಲ, ಈಗ ಈ ಸಂದರ್ಭದಲ್ಲಿ ಇಂಡಿವಿಜುವಲ್ ಆಗಿ ಅಷ್ಟೇ ತಗೊಳೋದು, ಯಾರು ಅದರ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೋಗೋದಿಲ್ಲ. ಈ ಇಂಡಿವಿಜುವಲ್ ಆಗಿ ಇವ್ರನ್ನ ಹ್ಯಾಂಡಲ್ ಮಾಡೋದು ಈಗ ಎಲ್ಲಾ ಪ್ರಕರಣದಲ್ಲೂ ಅದೇ ರೀತಿ. ಇದು ಇವತ್ತಿನ ಬರೀ ಫಿಲಂ ಫೀಲ್ಡ್ ಇವತ್ತಿಗಿಂತಲ್ಲ, ಹಿಂದೆ ನಾಟಕಗಳು ಹಳ್ಳಿಗಳಲ್ಲಿ ರಾವಣನ್ ಪಾತ್ರ ಮಾಡಿದ್ರೆ, ದುಶ್ಯಾಸನನ್ ಪಾತ್ರ ಮಾಡಿದ್ರೆ ಅವನ ನೋಡ್ತಿದ್ದ ರೀತಿನೇ ಬೇರೆ ಜನ ಹಳ್ಳಿಗಳಲ್ಲಿ. ಅವನನ್ನ ಏನು ಗೌರವಾಗಿ ನೋಡಕ್ ಇಷ್ಟ ಪಡ್ತಿರ್ಲಿಲ್ಲ. ಈ ಟೆಂಡೆನ್ಸಿ ಇವತ್ತಿನ ವಿಚಾರ ಅಲ್ಲ, ಇದು ಮೊದಲಿಂದಾನು ಇದೆ. ಆದ್ರೆ ಈಗ ಈ ಸೋಷಿಯಲ್ ಮೀಡಿಯಾ ಜಾಸ್ತಿ ಆದ್ಮೇಲೆ ಜನಕ್ಕೆ ಕೂತಿತ್ತಲ್ಲೇ ಎಲ್ಲದಕ್ಕೂ ರಿಪ್ಲೈ ಮಾಡ್ಬೋದು, ಎಲ್ಲದಕ್ಕೂ ಕಾಮೆಂಟ್ ಮಾಡ್ಬೋದು ಅನ್ನೋದು ಸುಲಭ ಆಗಿರೋದ್ರಿಂದ ಒಂದು ಕಾಮೆಂಟ್ ಹಾಕ್ಬಿಡೋದು, ಏನಾಗುತ್ತೆ ನೋಡೋಣ ಅಂತ. ಅದೇ ಅಲ್ಲಿ ಆ ಸದರ ಅಂತ ಏನಾಗ ಎಲ್ಲಾರ್ಗು ಆಗಿದೆ, ಆ ಸದರನ ಕಟ್ ಮಾಡ್ಬೇಕು. ಇದು ಮುಟ್ಟಿದ್ರೆ ಸಾಕು ಕಷ್ಟ ಆಗುತ್ತೆ ಅನ್ನೋ ಭಯ ಬರೋ ಹಾಗೆ ಮಾಡಲೇಬೇಕಾಗುತ್ತೆ. ಮತ್ತೆ ಜವಾಬ್ದಾರಿ ಫಿಕ್ಸ್ ಮಾಡೋದು, ಸದ್ಯಕ್ಕೆ ಚೈನ್ ಲಿಂಕ್ ಅಲ್ಲಿ ಹೋಗಕ್ಕಾಗಲ್ಲ ನಾವು. ಅವನ್ಗೆ ನಾವು ಹಿಡ್ಕೊಂಡು ಅವ್ನ್ ನಿನ್ಗೆ ಯಾರು ಹೇಳಿದ್ರು, ನನ್ಗೆ ದರ್ಶನ್ ಹೇಳಿದ್ರು, ಸುದೀಪ್ ಹೇಳಿದ್ರು ಅಂತ ಅವ್ನ ಸಮಯ ಹೇಳಿದ್ರು ಅವನಿಗೆ ಸುದೀಪ್ ದರ್ಶನ್ ಸಂಪರ್ಕ ಯಾವ ಮಟ್ಟಕ್ಕೆ ಇದೆ ಇಲ್ಲ ಅನ್ನೋದು ವೆರಿಫೈ ಆಗುತ್ತೆ. ಸೊ ಹಾಗಾಗಿ ಅದು ಬರೋದಿಲ್ಲ ಅದೆಲ್ಲ. ಅದಕ್ಕೆ ಅವನಿಗೆ ಸೀಮಿತ ಮಾಡ್ತೀವಿ ನಾವು, ಮುಂದಕ್ಕೆ ಹೋಗೋದಿಲ್ಲ. ಅದನ್ನ ಅವನಿಗೆ ಸೀಮಿತ ಮಾಡಿ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡ್ತೀವಿ. ಏನು ಆ ಸಂದರ್ಭಕ್ಕೆ ಡಾಕ್ಯುಮೆಂಟರಿ ಎವಿಡೆನ್ಸ್ ಇದೆ, ಆ ಎವಿಡೆನ್ಸ್ ಮೇಲೆ ಮತ್ತೆ ಅವನ ಎಕ್ವಿಪ್ಮೆಂಟ್ ಯಾವ್ದು ಯೂಸ್ ಮಾಡಿದಾನೆ ಅದೆಲ್ಲ ಅದನ್ನು ಸೀಸ್ ಮಾಡಿ ಮಾಡ್ತೀವಿ ಅಷ್ಟೇನೆ. ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಅದು ಜವಾಬ್ದಾರಿ ಮಾಡಕ್ ಬರೋದಿಲ್ಲ ಇದು ಯಾರನ್ನು ಮೇಲ್ಗಡೆ ಲೆವೆಲ್ ಅಲ್ಲಿ. ಕರೆಕ್ಟ್. ಈಗ ನಾನು ದಿಲೀಪ್ ಅವ್ರು ನಿಮಗೆ ಕೇಳ್ತೀನಿ ನೋಡಿ, ಪವಿತ್ರ ಗೌಡ ಅವ್ರಿಗೆ ರೇಣುಕಾಸ್ವಾಮಿ ಅನ್ನೋ ಮನುಷ್ಯ ಒಂದು ಅಶ್ಲೀಲ ಅಸಭ್ಯ ಕಮೆಂಟ್ ಮಾಡ್ದ ಅಂತ ಒಂದು ಇಡೀ ಚಾರ್ಜ್ ಶೀಟ್ ಕತೆ ಶುರುವಾಗೋದಿದ್ದು. ಈ ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ ಅಶ್ಲೀಲ ಮೆಸೇಜ್ ಮಾಡ್ತಿದ್ದ, ಅವ್ನು ಯಾರು ಅಂತ ಪತ್ತೆ ಹಚ್ಚಿರಿ ಅಂತ ಇವ್ರು ಹೇಳಿದ್ರು. ಪತ್ತೆ ಹಚ್ಕೊಂಡು ಹೋಗಿ ಅವನ್ನ ಕರ್ಕೊಬಂದರು, ಹೊಡೆದ್ರು, ಕಿಡ್ನಾಪ್ ಮಾಡಿದ್ರು, ಇಲ್ಲಿ ಬಂದು ಸಾಯಿಸ್ಬಿಟ್ಟು ಬಾಡಿನ ಬಿಸಾಕ್ಬಿಟ್ರು ಅಂತ ಹೇಳಿ ಪವಿತ್ರ ಗೌಡ ಅವ್ರಿಗೆ ಶುರುವಾಗಿದ್ದೇ ಇದೊಂದು ಮೆಸೇಜಿಂದ. ಇಡೀ ಕಥೆ ಯಾರನ್ನ ಇದೇ ದರ್ಶನ್ ಅವ್ರು ಇವರು ಆರಾಧನೆ ಮಾಡ್ತಾ ಇದ್ರು, ಅದೇ ರೇಣುಕಾಸ್ವಾಮಿನೇ, ಅದೇ ಫ್ಯಾನ್ಸ್ ಅಸೋಸಿಯೇಷನ್ ಸಂಘದವರೇ, ಅದೇ ಅಧ್ಯಕ್ಷನೇ ಇವತ್ತು ಎಲ್ಲಿದ್ದಾರೆ ಅಂದರೆ ಪರತ್ನಾಗ್ರಹಾರದಲ್ಲಿ ಇದ್ದಾರೆ. ಒಂದು ಬೆಡ್ಶೀಟ್ ಕೊಡಿ, ದಿಂಬು ಕೊಡಿ ಅಂತ ಹೇಳಿ. ಇವತ್ತು ನೋಡಿದ್ರೆ ದರ್ಶನ್ ಅವರ ಪತ್ನಿಯವರೆಗೂ ಇಲ್ಲಿ ಈ ಕಥೆ ಬರ್ತಾ ಇದೆಯಲ್ಲ, ಇದು ಈಗ ಪತ್ನಿಯವ್ರಿಗೆ ಈ ಥರದ್ದೆಲ್ಲ ಮೆಸೇಜ್ಗಳು. ಆ ಮನುಷ್ಯ ಜೈಲಲ್ಲಿ ಇರಬೇಕಾದ್ರೆ ಹೌದು. ಇವಾಗ ಯಾವುದೇ ಒಬ್ಬ ವ್ಯಕ್ತಿ ಏನೇನು ಕಾಮೆಂಟ್ ಮಾಡಿದಾನೆ ಯಾರೂ ಕೂಡ ಎದುರುಗಡೆ ಬಂದು ಮಾಡಲ್ಲ. ಅದನ್ನೇ ಯಾರು ಕೂಡ ಮಾಡಲ್ಲ. ಇವಾಗ ಇವೆಲ್ಲ ಅಕೌಂಟ್ಸ್ ಇವಾಗಲೂ ಕೂಡ ನಮ್ಮಲ್ಲಿ ಏನು 323, 504, 506 ಕೇಸ್ಗಳು ಬರ್ತವೆ. ಎದುರುಗಡೆ ಅಮ್ಮಂಗೋ ಅಕ್ಕಂಗೋ ಬೈದಿರ್ತಾನೆ, ಇಮಿಡಿಯೇಟ್ ಹೊಡೆದಾಟ ಶುರು ಆಗುತ್ತೆ, ಇಬ್ಬರಲ್ಲೂ ಹೊಡೆದಾಡ್ತಾರೆ, ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಕಂಪ್ಲೇಂಟ್ ಆಗುತ್ತೆ, FIR ಆಗುತ್ತೆ, ಅರೆಸ್ಟ್ ಮಾಡ್ತಾರೆ, ಪ್ರೊಡ್ಯೂಸ್ ಮಾಡ್ತಾರೆ, ಇಲ್ಲ ಸ್ಟೇಷನ್ ಬೇಲ್ ಕಳಿಸ್ತಾರೆ.
ಸೊ ಇಂಟೆನ್ಸ್ ಆಫ್ ದಿ ಅಫೆನ್ಸ್ ನೋಡಿಬಿಟ್ಟು. ಸೊ ಒಬ್ಬ ವ್ಯಕ್ತಿಗೆ ಎದುರುಗಡೆ ನಿಂತಾಗ ಆಗ್ತಕ್ಕಂತಹ ಏನು ರಿಯಾಕ್ಷನ್ ಇದೆಯಲ್ಲ ಅದು ತುಂಬ ಘೋರವಾಗಿರುತ್ತೆ. ಅದೇ ಕುತ್ಕೊಂಡು ನಾನೆಲ್ಲೋ ಮೂಲೆಯಲ್ಲಿ ಮೆಸೇಜ್ ಮಾಡಿದರೆ, ಸೊ ಈ ಡಿಫ್ರೆನ್ಸ್ ಇದೆಯಲ್ಲ, ಎದುರುಗಡೆ ಮಾತಾಡಲಿಕ್ಕೂ ಮತ್ತು ನಾನು ಎಲ್ಲೋ ಒಂದು ಮೂಲೆಯಲ್ಲಿ ಯಾವುದೋ ಒಂದು ರಾಜ್ಯದ ಯಾವುದೋ ಒಂದು ಜಿಲ್ಲೆಯ ಒಂದು ಹಳ್ಳಿ ಮೂಲೆಯಲ್ಲಿ ಕುತ್ಕೊಂಡು ನಾನು ಟೈಪ್ ಮಾಡ್ತೀನಲ್ಲ, ಆ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ಆ ಡಿಫ್ರೆನ್ಸಿಂದನೇ, ಆ ಸದರದಿಂದನೇ ಈ ರೀತಿ ಮಾಡ್ತಾ ಇದ್ದಾರೆ ಅಂದರೆ ಮೆಸೇಜ್ಗಳು. ಸೊ ಅದು ಹೋಗಬೇಕು ಮನಸ್ಸಿಂದ. ಓಕೆ, ಫೈನ್. ಥ್ಯಾಂಕ್ ಯು ಸೊ ಮಚ್ ದಿಲೀಪ್ ಅವರೇ. ಥ್ಯಾಂಕ್ ಯು ಸೊ ಮಚ್ ಲೋಕೇಶ್ವರ್ ಸರ್. ಇನ್ನು ಮುಂದಾದರೂ ಕೂಡ ಅಜಿತ್ ಅವರು ಮಾತಾಡ್ತಾ ಇದ್ದಾರಲ್ಲ, ಬಹಳ ಅರ್ಥಪೂರ್ಣವಾದಂಥ ಮಾತುಗಳು. ತಮಿಳು ನಟ ಅಜಿತ್ ಅವರು, ಈ ಆರಾಧನೆ ನಮಗೆ ಉಸಿರುಗಟ್ಟಿಸ್ತಾ ಇದೆ, ಇಷ್ಟೆಲ್ಲ ಬೇಡ, ನಮ್ಮಂಥದ್ದೇನೂ ಮಾಡಿಲ್ಲ, ಅಭಿನಯಿಸ್ತಾ ಇದ್ದೀವಿ, ನಮ್ಮದೊಂದು ಪ್ರೊಫೆಷನ್ ಅಂತ ಇದೆ, ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ನಮ್ಮ ಆಮೇಲೆ ನೀವು ಇಟ್ಟಿರ್ತಕ್ಕಂಥ ಅಭಿಮಾನ ನಮ್ಮ ಸಹ ನಟರಿಗೆ ತೊಂದರೆ ಮಾಡುವಂತಿರಬಾರದು, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ, ಜೀವನ ಅತ್ಯಲ್ಪವಾಗಿದೆ, ಅದನ್ನು ಅದ್ಭುತವಾಗಿ ನೀವು ಬಳಸಿಕೊಳ್ಳಿ, ದ್ವೇಷಕ್ಕೆ, ಕಿಡಿಕಾರೋದಕ್ಕೆ, ಅಸೂಯೆಗೆ, ಇನ್ನೊಬ್ಬರಿಗೇನೋ ಟಾಂಟ್ ಕೊಡೋದಕ್ಕೆ ಅವೆಲ್ಲ ಬಳಕೆ ಆಗಬಾರ್ದು ಅಂಥೇಳಿ ಇದೇ ನಿಟ್ಟಿನಲ್ಲಿ ಕನ್ನಡ ಚಿತ್ರರಂಗದ ಕನ್ನಡ ಕಲಾಭಿಮಾನಿಗಳು ಕೂಡ ಸಾಗಲಿ. ಅವರವರ ಹೀರೋ ಅವರವ್ರಿಗೆ ಹೆಚ್ಚು ನಿಜ ಅಭಿಮಾನ ಇಟ್ಕೊಳ್ಳಿ, ಆದರೆ ಇನ್ನೊಬ್ಬರ ಮೇಲಿನ ದ್ವೇಷದ ತೀವ್ರತೆಯನ್ನು ತೋರಿಸುವುದರಲ್ಲಿ ನಿಮ್ಮ ಅಭಿಮಾನ ಅಡಗಬಾರ್ದು. ರಾಂಗ್ ಅದು. ಅವ್ರನ್ನ ಎಷ್ಟನ್ನ ಪ್ರೀತಿ ಮಾಡ್ಕೊಳ್ಳಿ, ಎಷ್ಟಾದರೂ ಹೊಗಳ್ಕೊಳ್ಳಿ ನೀವು ಅವರನ್ನು. ಅದ್ಭುತ ಸಿನಿಮಾನ ಹಿಟ್ ಮಾಡಿ, ಸೂಪರ್ ಹಿಟ್ ಮಾಡಿ, ಇನ್ನೊಬ್ಬನ ತೆಗಳೋ ಮೂಲಕ, ಸೊಂಟದ ಕೆಳಗಿನ ಭಾಷೆ ಬಳಸೋ ಮೂಲಕ, ಹೆಣ್ಣು ಮಕ್ಕಳಿಗೆ ಏನೇನೋ ಮಾತಾಡೋದ್ರ ಮೂಲಕವಾಗಿ ಇದ್ಯಾವುದೂ ವ್ಯಕ್ತ ಆಗದೇ ಇರಲಿ. ಹಾಗೊಂದು ವೇಳೆ ಅದು ಆಗಿಬಿಟ್ರೆ ಕಾನೂನು ವ್ಯಾಪ್ತಿಗೆ ಬಂದು ಜೈಲಿಗೆ ಹೋಗೋರು ನೀವೇ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.